ಕಾರ್ಯಕ್ರಮದಲ್ಲಿ ಸ್ವಾಗತ. This is 7up Weekend with Ramesh Season 4, co-powered by Arun Ice Cream, special partner ಜಿಯಾಬಿ ಮಸಾಲೆ ಪುಡಿಗಳು, ಪ್ರೇಯ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತೀಸ್ ಹಾಗೂ ಅಸೋಸಿಯೇಟ್ ಸ್ಪಾನ್ಸರ್ಸ್ ಸಂಗೀತ ಮೊಬೈಲ್ಸ್, ಯೋರ್ ಫೋನ್ಸ್ ಬೆಟರ್ ಹಾಫ್. ಶ್ರೀ ಮುರಳಿ ಜೊತೆ ಮಾತುಕತೆಯಲ್ಲಿದ್ದೀನಿ. ಮುರಳಿ ಅವರೇ, ವೆರಿ ಕಲರ್ಫುಲ್ ಪೀರಿಯಡ್ ಸರ್ ಅಂತ ಶುರು ಮಾಡಿದ್ರಿ. ಆ ಕಲರ್ಫುಲ್ ಅಂತ ಹೇಳಿದ್ ಯಾಕೆ ನೀವು? That is one of the most happiest moments in my life. The most happiest moments in my life. In fact, ಇವತ್ತು ಅವಳೇ ನನ್ನ ಹೆಂಡತಿ, ನನ್ನ ಅರ್ಧಾಂಗಿ, ನನ್ನ ಎಲ್ಲಾದರೂ ಅವಳೇ. So sweet, right? ಇದೇ ಕಥೆಯನ್ನ ಅವರ ದೃಷ್ಟಿಕೋನದಲ್ಲಿ ನೋಡೋಣ. Hi Kanda, this is a wonderful trip down memory lane antaralla. It's like that. Nanu neenu first meet ಮಾಡಿದ್ದು at the canteen in Sheshadripuram College. ನೀನು second PUC, ನಾನು first PUC. You were my senior back then. ನೀನು ನನ್ನ first ನೋಡಿದ್ದು June ನಲ್ಲಿ, but I met you in October. But apparently you were following me everywhere. You never proposed. You just walked up to me and you said that I'm going to marry you one day anta. And I thought that you're totally demented. ನಾನು ತುಂಬ ಒಳ್ಳೆ ಸ್ಟೂಡೆಂಟು, ಬಟ್ ನಿಮ್ಮನ್ನ ಮೀಟ್ ಮಾಡಿ the time I became yours, ಫುಲ್ ಉಲ್ಟಾ ಹೊಡಿತು. I started bunking my classes ನಿಮ್ಮಿಂದ. There was this one time actually ನಾನು ನೀವು ಮಾತಾಡ್ಬೇಕಾದ್ರೆ one of our lecturers came to me and he said, Vidya, ನೀನೇನು ಮಾಡ್ತಿದ್ದೀಯಾ ಮುರಳಿ ಜೊತೆ? He was not a good guy. He's a big Casanova. ಹುಷಾರಾಗಿರು ಅಂತ. When we became serious, ತುಂಬ ಕಾಲ್ಸ್ ಬಂತು. ಆವಾಗ ಮೊಬೈಲ್ ಫೋನ್ಸ್ ಇರಲಿಲ್ಲ, ಏನೂ ಇರಲಿಲ್ಲ, only one landline. So ಲ್ಯಾಂಡ್ಲೈನ್ಗೆ ತುಂಬ ಕಾಲ್ಸ್ ಬರ್ತಿತ್ತು. So she used to keep calling and she used to say that ನೀವು ಮುರಳಿನ ಲವ್ ಮಾಡಂಗಿಲ್ಲ, ಮುರಳಿ is mine, ನೀವು ಮುರಳಿ ಜೊತೆ ಸುತ್ತಾಡ್ತಿದ್ರೆ I will pour acid on your face and all that. ಗರ್ಲ್ಸ್ ಟಾಯ್ಲೆಟ್ನಲ್ಲಿ ಜಾಸ್ತಿ ನಿಮ್ಮ ಹೆಸರೇ ಇರ್ತಿತ್ತು. ವಿ ಲವ್ ಮುರಳಿ ಅಂತ. ಎವ್ರಿ ಟೈಮ್ ಯು ವೆಂಟ್ ಟು ದ ಗರ್ಲ್ಸ್ ಟಾಯ್ಲೆಟ್, ನಾನು ಅದನ್ನು ನೋಡ್ಬಿಟ್ಟು ನಾನು ನಗ್ತಾ ಇದ್ದೆ. ಬಟ್ ವೆನ್ ಯು ಆ್ಯಂಡ್ ವಿ ಬಿಕೇಮ್ ಸೀರಿಯಸ್, ದೇ ಸ್ಟಾರ್ಟೆಡ್ ರೈಟಿಂಗ್ ವಿ ಹೇಟ್ ವಿದ್ಯಾ, ಐ ಹೇಟ್ ವಿದ್ಯಾ ಅಂತ. ಸೊ I became the bad person of Sheshadripuram College because of you. Thank you for that. You give so much love, you give so much happiness, you give so much laughter ellargu. So I think in one way it has come back in the form of Prince and Tali for us. So thank you. Wow. ಬನ್ನಿ. ಶ್ರೀ ಮುರಳಿ ಅವರ ಅರ್ಧಾಂಗಿ ಶ್ರೀಮತಿ ವಿದ್ಯಾ, ವೆಲ್ಕಮ್ ಟು ದ ಶೋ. ವಿದ್ಯಾ ಅವರೇ, welcome to the show. Over to you. So our starting ಹೇಳಿದ್ದು wrong. I thought he will not correct himself ಅಂತ. We met in 99. ಅದು ಸ್ಟಾರ್ಟಿಂಗ್ ಇಲ್ಲ, ಇವರು ಡೇಟ್ ಎಲ್ಲ ಡಿಸೆಂಬರ್ ಮಂತ್ ಎಲ್ಲ ನಾಪಕ ಇಟ್ಕೊಳ್ತಾರಲ್ಲ ಪಾಪ. ಎಷ್ಟೋ ಜನ ಅಲ್ಲಿ ಕೂತವರು ಆನಿವರ್ಸರಿ ನಾಪಕ ಎಲ್ಲ ಸಿಕ್ಕಾಕೊಂಡಿದ್ದಾರೆ. He better be aware with all this. Okay. But yeah, canteen ಅಲ್ಲಿ ನೋಡಿದ್ದು ಫಸ್ಟ್ ಟೈಮ್. ಬಟ್ ನನಗೆ ಇವ್ರು ಮೀಟ್ ಮಾಡಾದ್ಮೇಲೆ ನನಗೆ ಆಲ್ ದ ಫ್ರೆಂಡ್ಸ್ and even my seniors and all that thing, ನಮ್ಮಣ್ಣನೂ ಇದ್ದ ಕಾಲೇಜಲ್ಲಿ, ಪ್ರಶಾಂತ್ ನೀಲ್ ಅಂತ. ಪ್ರಶಾಂತ್ ನೀಲ್ ಅದೇ ಕಾಲೇಜ್. ಹೌದು. ಸೊ ಎವ್ರಿಬಡಿ ಆ್ಯಂಡ್ ಆಲ್ ಮೈ ಎಂಟೈರ್ ಫ್ಯಾಮಿಲಿ, ನನ್ನ ಓಲ್ಡರ್ ಬ್ರದರ್ಸ್, ಓಲ್ಡರ್ ಸಿಸ್ಟರ್ಸ್ ಎಲ್ಲರೂ ಅದೇ ಕಾಲೇಜಲ್ಲಿ ಓದಿರೋದು. ನಾನು ಜೂನ್ನಲ್ಲಿ ಕಾಲೇಜ್ ಶುರು ಆಗಿದ್ದು. ಐ ಥಿಂಕ್ ಬೈ ಸೆಪ್ಟೆಂಬರ್, October, everybody was saying that, oh, you're Murli's girlfriend. I said, I don't even know who Murli is. Why are you people calling me his girlfriend? ಅಂತ ಆಮೇಲೆ ನಂಗೆ ಗೊತ್ತಾಯ್ತು, he went and told everybody that she's my girlfriend ಅಂತ, even without coming and proposing or saying anything. ನಿಮ್ಮ ಅಪ್ರೂವಲ್ ತಗೊಂಡಿಲ್ಲ? No. ಒಬ್ಬರ ಲೆಕ್ಚರರ್ ಒಬ್ರು ನಮ್ಮ ಕಾಲೇಜಲ್ಲಿ ವಾರ್ನ್ ಮಾಡ್ತಾರೆ. ಏನಂತ? ಅವ್ನು ಸರಿಗಿಲ್ಲ, ನೀನು ಕೆಟ್ಟೋಗ್ತಾ ಇದೆಯಾ, ನೀನು ಎಷ್ಟು ಒಳ್ಳೆ ಹುಡುಗಿ, ಕರೆಕ್ಟಾಗಿ ಕಾಲೇಜ್ಗೆ ಬರ್ತಿದ್ದೆ, ಹಾಗೆ ಹೀಗೆ ಅಂತ. ಇವ್ರು ಏನು ಆನ್ಸರ್ ಮಾಡಿರ್ಬೋದು? ಮೈ ಬಾಯ್ ಫ್ರೆಂಡ್, ಐ ಆಮ್ ಕಮಿಟೆಡ್, he is my life, I don't even want to attend the class, come on, get out. ನಾವು ಆಚೆ ಬೈಕಲ್ಲಿ ಕಾಯ್ತಾ ಇರ್ತೀವಿ. ನೋಡಿ, ಇದೆಲ್ಲ ನನಗೆ ಗೊತ್ತಿಲ್ಲದೆ ನಡೆದಿರೋದು, ಬಟ್ ಮಗ ಮಾಡಿದ್ರು ಅಲ್ಲ ಸರ್. ಅಲ್ಲೊಂದು ಮರ ಇದೆ ಸರ್ ಕಾಲೇಜಲ್ಲಿ. ಹೌದು. ಮೋಸ್ಟ್ ಆಫ್ ದೆಮ್ ಟಿಲ್ ಡೇಟ್ ದೇ ಕಾಲ್ ಇಟ್ ಆಸ್ ಇಟ್ ಇಸ್ ಆರ್ ಟ್ರೀ. ನಂದು ವಿದ್ಯಮ್ಮ ಟ್ರೀ ಅಂದ್ಬಿಟ್ಟು ಇಟ್ ಒಂಥರ ಸ್ಲ್ಯಾಂಟ್ ಆಗಿದೆ ಸರ್, ಹಿಂಗ್ ಸ್ಲ್ಯಾಂಟ್ ಆಗಿದೆ ಆ ಮರ. ಆ ಮರದಲ್ಲಿ ನಾನು ಒಂದು ಕಾಲ್ ಹಿಂಗ್ ಹೊರಿಕೊಂಡು ಲಿಟ್ರಲಿ ವಿ ಆರ್ ಒಂದು ವುಡನ್ ಬೆಡ್ ತರ ನಾನು ಅಲ್ಲಿದ್ದೀನಿ. ಅವಳಿಗೆ ನಿಂತ್ಕೋಬೇಕು ನನ್ನ ಎದುರುಗಡೆ. ನಾನು 1 hour ಮಾತಾಡ್ತೀನೋ, 2 hour ಮಾತಾಡ್ತೀನೋ, 3 hour ಮಾತಾಡ್ತೀನೋ, ಅಲ್ಲೇ ಇರಬೇಕು. ಬೇರೆ ಎಲ್ಲೂ ಹೋಗ್ತಾ ಇರಲಿಲ್ಲ. ಅಂದ್ರೆ ಬೇರೆ ಕಡೆ ಹೋಗೋದು, ಎಲ್ಲೋ ಸೈಡಲ್ಲಿ ಹೋಗೋದು, ಅಥವಾ ಬೇರೆ ಕ್ಯಾಂಟೀನ್ಗೆ ಹೋಗೋದು, ರೆಸ್ಟೋರೆಂಟ್ಗೆ ಹೋಗ್ಬಿಡೋದು, ಫಿಲ್ಮ್ಗೆ, ಅದೆಲ್ಲ ಮಾಡ್ತಿರ್ಲಿಲ್ಲ. ವೆರಿ ಡೀಸೆಂಟ್, ವೆರಿ ಸ್ಟ್ರೈಟ್ ಫಾರ್ವರ್ಡ್. ಅಲ್ಲೇ ಹೋಗ್ಬೇಕು, ಅಲ್ಲೇ ಓಡಾಡಬೇಕು. ನನ್ನ ಜೊತೆ ನೀನು ನಡ್ಕೊಂಡ್ ಬಂದ್ರೆ ಎಲ್ರಿಗೂ ಗೊತ್ತಾಗಬೇಕು
ಏನ ಮುಡುಕಿ ಅಂತ ಬಾ ವಾಕ್ ಮಾಡೋದು ಎಲ್ಲ ಕಡೆ ವಾಕ್ ಮಾಡೋದು ಎಲ್ಲ ಕಡೆ ಕರ್ಕೊಂಡು ಏನ್ ಅಮ್ಮ ಏನೋ ಹೇಳ್ತಾ ಇದ್ರಿ ಅಪ್ಪನ ಕಿವಿಗೆ ಹೇಳ್ಬಿಡಿ ನಮಗೂ. ಅವನು ನನಗೆ ಗೊತ್ತಿಲ್ಲ, ಇವನು ಬಂದು ನನ್ನ ಕಾರಲ್ಲಿ ಕರ್ಕೊಂಡು ಹೋದ ಅಲ್ಲಿಗೆ. ಎಲ್ಲೇ ಹೋಯ್ತೀಯ ಅಂದ್ರೆ ನೀ ಬಾಮಲಿ ಸುಮ್ಮನೆ ನೀ ಬಾಮಲಿ ಅಂದರೆ ಅಲ್ಲೋದ್ರೆ ಇವಳಿದ್ದಾಳೆ ವಿದ್ಯಾ. ಯಾಕೋ ಯಾರೋ ಹುಡುಗಿ ಏನು ಅಂದರೆ ನೀ ಸುಮ್ಮನೆ ಇರಮ್ಮ ಸಾಂಡ್ವಿಚ್ ತಿಂತೀಯ ತಿನ್ನು ಅಂತ ಕಾರೊಳಗೆ ಕೂರಿಸ್ತಾ ತಂದುಕೊಟ್ಟ. ಆಮೇಲೆ ಮತ್ತೆ ಅವಳನ್ನ ನನ್ನ ಕಾರ್ ಹತ್ರನೇ ಕರ್ಕೊಂಡು ಬಂದ. ಆಮೇಲೆ ಬಂದು ನನಗೆ ಪರಿಚಯ ಮಾಡ್ದ. ಅವಳು ನನ್ನ ಮಾತಾಡ್ಸಿದ್ಲು, ಅಮ್ಮ ನೀವು ಹುಟ್ಟಿರೋ ಸೀರೆ ತುಂಬ ಚೆನ್ನಾಗಿದೆಯಮ್ಮ ಅಂತ ಕೇಳಿದ್ಲು ನನಗೆ. ನೋಡ್ರಪ್ಪ ಕಲ್ತ್ಕೊಳ್ಳಿ ಎಲ್ರು. ಹಾ ಹೌದಮ್ಮ, ಆಯ್ತು ಬಿಡಮ್ಮ, ಬಾ ಇಲ್ಲಿ ಕೂತ್ಕೊ ಬಾ, ನೀನು ತಿನ್ನು ಬಾ, ಇಲ್ಲಿ ಕಾರೊಳಗೆ ಕೂತ್ಕೊಂಡು ತಿನ್ಬಾ ಅಂತ ಕರೆದೆ. ಬಂದು ತಿಂದ್ಬಿಟ್ಟು ಮಾತಾಡ್ಬಿಟ್ಟು ಮತ್ತೆ ಅವಳನ್ನ ನನ್ನ ಜೊತೆ ಕರ್ಕೊಂಡು ಬರಲಿಲ್ಲ ಅವನು, ಮತ್ತೆ ನನ್ನ ಕರ್ಕೊಂಡು ಹೋದ. ನನ್ಗೆ ಅಷ್ಟೇ ಗೊತ್ತು, ಇನ್ನೇನು ಅವನೇ ನೀನು ಯಾಕೆ ಏನು ಅಂತ ನಾನು ಪ್ರಶ್ನೆ ಕೇಳಿದ್ರೆ ಅವನ್ನೇ ಕೇಳಿ, ನಾನೇನು ಕೇಳಲಿಲ್ಲ. ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂಗಿಂತ ಮುಂಚೆ ಮೆತ್ತಿಗೆ ಹೋಗಿ ಫಸ್ಟ್ ಟೈಮ್ ಮನೇಲಿ ಹೇಳಿದ್ದು ನನ್ನ ಇವಳ ವಿಚಾರ ನಮ್ಮ ಅವ್ವಂಗೆ. ನಮ್ಮ ಅವ್ವ ಅಂದ್ರೆ ನಂಗೆ ಬಹಳ ಇಷ್ಟ. ಅವರು ಎಲ್ರಿಗೂ ಬೈದವ್ರೆ, ಹೊಡೆದವ್ರೆ, ರೇಗವ್ರೆ, ಕೋಪಿಸ್ಕೊಂಡವ್ರೆ. ನನ್ನ ಮೇಲೆ ಮಾತ್ರ ನಮ್ಮ ಅವ್ವ ಯಾವತ್ತೂ ಬೇಜಾರು ಮಾಡ್ಕೊತಾ ಇರಲಿಲ್ಲ. ನಮ್ಮ ಅವ್ವಂಗೆ ಹೇಳ್ಬಿಟ್ಟೆ, ಅವ್ವ ನಾನು ಲವ್ ಮಾಡ್ತಾ ಇದ್ದೀನಿ, ನಾನು ಅದೇ ಹುಡುಗಿನ ಮದುವೆ ಆಗ್ತಿದ್ದೀನಿ. ಯಾರ? ವಿದ್ಯಾ. ವಿಜಿನಾ? ಇಲ್ಲ ವಿದ್ಯಾ. ವಿಜಿನೇ ಅಲ್ಲ ವಿದ್ಯಾ. ವಿಜಿ ವಿಜಿ ವಿಜಿ. ಸರಿ ಬಿಡು ವಿಜಿನೇ, ನೀನ್ ಅನ್ಕೊಂಡಿದ್ದೆ ಸರಿ ಅಂದ್ಬಿಟ್ಟು. She called me Viji until the time she passed away. ವಿಜಿ ಅಂತಾನೆ ಕರೀತಿದ್ದು ಅವರು. ಫಸ್ಟ್ ನಮ್ಮ ಅವ್ವ ಗ್ರೀನ್ ಸಿಗ್ನಲ್ ಕೊಟ್ಬಿಡೋರು ಸರ್. ಹೌದಾ ಚೆನ್ನಾಗವಳೆ ಚೆನ್ನಾಗವಳೆ ಅಂತ ನಮ್ಮ ಅವ್ವ ಅನ್ಬಿಟ್ಟಿದೆ. ಈಗ ನಮ್ಮ ಅಪ್ಪಾಜಿ ಸ್ವಲ್ಪ ಅಯ್ಯೋ ಸರ್ ನಮ್ಮ ಫ್ಯಾಮಿಲಿಲಿ ಯಾರು ಲವ್ ಮ್ಯಾರೇಜ್ ಮಾಡ್ಕೊಳಕ್ ಆಗ್ತಿಲ್ಲ ಬಿಕಾಸ್ ಆಫ್ ಮಿಸ್ಟರ್ ಎಸ್ ಎಚ್ ಚಿನ್ನೇಗೌಡ. ಲವ್ ಮಾಡಿರೋರೆಲ್ಲ ಬೇಜಾರು ಮಾಡ್ಕೊಂಡ್ ಬಿಟ್ಬಿಡೋರೆ ಬಿಕಾಸ್ ಆಫ್ ಮಿಸ್ಟರ್ ಚಿನ್ನೇಗೌಡರು. ಆದ್ರೆ ಅವ್ರ ಮಗನೇ ಇವತ್ತು ಲವ್ ಮದುವೆ ಮಾಡ್ಕೊಂಡ್ಬಿಟ್ಟ. ಕಮಿಟ್ ಆಗೋಯ್ತು. ಡಿಸೆಂಬರಲ್ಲಿ ಆಯ್ತು, ಕನ್ಫರ್ಮ್ ಒಪ್ಕೊಳ್ಳೇಬೇಕಾಯ್ತು. ಪ್ರತಿ ವರ್ಷ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋವು ನಮ್ಮ ಮನೇಲಿ, ರಾಜನಗರ ಮನೇಲಿ. ಆ ಮನೆಗೆ ನೀನ್ ಬರ್ಬೇಕು ಅಂತ ನಾನು, ಇವಳು ಅಯ್ಯೋ ಮ್ಯಾಡ್ ಅಂತ ನನ್ನನ್ನು ಇಲ್ಲಕ್ಕಂತ ನೀನ್ ಬರ್ಬೇಕು ಅಂದ್ಬಿಟ್ಟು ಒಂದ್ ಮರೂನ್ ಸೀರೆ ಉಟ್ಕೊಂಡ್ ಬಂದ್ಲ ಅವತ್ತು. ದೊಡ್ಡ ಚೈನ್ ಎಲ್ಲ ಹಾಕೊಂಡು ಮರೂನ್ ಸೀರೆ. ಈಗ ನಮ್ಮ ಅವ್ವಂಗೇನು ಒಳ್ಳೆ ಮನೆ ಆದ್ರೆ ಓಕೆ, ಒಳ್ಳೆ ಹೆಂಗ್ಸ್ ಆದ್ರೆ ಓಕೆ, ಚೆನ್ನಾಗಿದ್ರೆ ಓಕೆ, ಸಾಕು, ಎಲ್ಲ ಇದೆಯಲ್ಲ. ಒಳ್ಳೆ ಮನೆ, ಒಳ್ಳೆ ಹೆಂಗ್ಸು, ಚೆನ್ನಾಗಿದ್ದಾಳೆ, ನೀನ್ ಇನ್ನೇನ್ ಬೇಕು? ನೀ ಯಾರೇ ತಗೊಂಬಂದ್ರೆ ಇದೇ ತರ ತಾನೇ ಇರಬೇಕು. ನನಗೆ ಇವಳೇ ಇಷ್ಟ, ನನಗೆ ಇವಳೇ ಬೇಕು ಅಂದಾಗ ಅವತ್ತು ನಮ್ಮ ಅಪ್ಪಾಜಿ ನಮ್ಮಮ್ಮ ಎಲ್ರು ನೋಡಿ, ನಮ್ಮಮ್ಮ ಒಳಗಡೆನೆ ನೀನು ಆದ್ರೂ ಬಿಡು ಅಂತ ನಮ್ಮಮ್ಮ. ನಾನು ಹೇಳ್ದೆ ಇಲ್ಲಮ್ಮ, ನಾನು ಅವಳ ತುಂಬಾ ಲವ್ ಮಾಡ್ತಾ ಇದ್ದೀನಿ, ಲವ್ ಅಂತೆ ಲವ್, ಹೋಗು ಪೂಜೆ ಮಾಡು ಹೋಗು ಅಂತ ನಮ್ಮಮ್ಮ ಅವಾಗ. ರೈಟ್. ಜನರಲಿ ಒಂದು ಹಂತಕ್ಕೆ ನಾವು ಇದ್ದಾಗ ಏನೋ ಒಂದು ಸರ್ಪ್ರೈಸ್ ಗಿಫ್ಟ್ ತರ್ತೀವಿ, ನಿಮಗೆ ತೋರಿಸಿ ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ತೀವಿ. ನಿಮ್ಮ ಈ ಲವ್ ಸ್ಟೋರಿ ಬಗ್ಗೆ ಒಂದು ಗಿಫ್ಟ್ ತರೋಣ ಅಂತ ಟ್ರೈ ಮಾಡಿದ್ವಿ ಸರ್. ಒಂದು ಗಿಫ್ಟ್ ಎಕ್ಸಿಬಿಷನ್ ಬಂದ್ಬಿಟ್ಟಿದೆ, ದಯವಿಟ್ಟು ವಿವರಿಸಿ ಬನ್ನಿ. ಏನ್ರಪ್ಪ ಏನ್ರಪ್ಪ? ಮಾತೃಶ್ರೀ ಅವರೇ, ಪಿತಾಶ್ರೀ ಅವರೇ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇದೆ ಸರ್ ಫಸ್ಟ್ ಡ್ರೆಸ್. ಅವಳು ಇದನ್ನ ಹಾಕೊಂಡೆ ಸರ್, ಆ ಮೆಟ್ಲಲ್ಲಿ ಗುಡುಗುಡು ಅಂತ ಹೇಳ್ಕೊಂಬಂದ್ಲು. ದಿಸ್ ಇಸ್ ದ ಫಸ್ಟ್ ಡ್ರೆಸ್. ಶಿ ಲುಕ್ಸ್ ಬ್ಯೂಟಿಫುಲ್ ಇನ್ ದಿಸ್. Okay. This was the dress what she was wearing when I proposed her, right? Correct. Correct, Ami? Correct. Hey, Not come on, bad. everybody. ಇದು ನನಗೆ ನನ್ನ ಫೇವ್ರೆಟ್ ಡ್ರೆಸ್. ಇದು ದಿಸ್ ಬ್ಲೂ ಸ್ಲೀವ್ಲೆಸ್ ಚೂಡಿದ. ನಾವ್ ಹೆಂಗೆ ಅಂದ್ರೆ ಲೇಟಾಗಿ ಬರೋವಲ್ಲ, 7:30 ಕ್ಲಾಸಸ್, 9 ಗಂಟೆ 9:15 9:15ಗೆ ಆ ಡೋರ್ ಹತ್ರ ಹೋಗೋದು, ಕಾಲೇಜ್ ಹತ್ರ. ಬುಕ್ ಇರ್ತಾ ಇತ್ತು, ಪೆನ್ ಇರ್ತಿರ್ಲಿಲ್ಲ. ಯಾರು ನಡ್ಕೊಂಡ್ ಬರ್ತಾರೆ, ಪೆನ್ ಕೊಡ ಮಾಮೂಲಿ ಕೊಡ್ತೀನಿ ಅಂದ್ಬಿಟ್ಟು ಪೆನ್ ಇಸ್ಕೊಂಡು ಸುಮ್ಮನೆ ಕ್ಲಾಸ್ ಹತ್ರ ಹೋಗೋದು, ಅಲ್ಲಿ ಕೂತ್ಕೊಳ್ಳೋದು. ಈಗ ಬ್ರೇಕ್ ಆಗ್ತಿದ್ದಂಗೆ 2 ನಿಮಿಷನೂ ವೇಸ್ಟ್ ಮಾಡಂಗಿಲ್ಲ, ಕರೆಕ್ಟಾಗಿ ಬಂದು ಅವಳಲ್ಲಿ ಕಾರಿಡಾರಲ್ಲಿ ನಿಂತ್ಕೋಬೇಕು. ಅಲ್ಲಿ ನಿಂತ್ಕೋಬೇಕು, ನಾನು ನೋಡ್ಬೇಕು, ಖುಷಿ ಪಡ್ಬೇಕು. ಈಗ ಇದು ಅವಳಿಗೆ ರೂಲ್ಸ್. ಈ ಡ್ರೆಸ್ ಹಾಕೊಂಡು she was looking fabulous. I still remember. When was the first time I wore that? Huh? When was the first time I wore that? You wore the first time. When was the The first time ನೀನ್ ಹಾಕೊಂಡಿರ್ತಿಲ್ಲ ಮಗಳೇ. when? ನಿಂಗೆ ಗೊತ್ತಿಲ್ವಾ? When? I know. ನಿಂಗೆ ಗೊತ್ತಿಲ್ವಾ? I know. You tell. ಅದೇ ಫಸ್ಟ್ ಟೈಮ್ ಆಚೆ ಹೋದಾಗ ಹಾಕೊಂಡಿದ್ದೆ ನಾನು. First time we went on a date. ರೈಟ್. ಇದೆಲ್ಲ ಎತ್ತಿಟ್ಟಿದ್ದಾರೆ ಇವರು. ಇದೆಲ್ಲ ಏನ್ರಿ ಇದು? ಇದೇನು ಬರೀ ಚಾಕ್ಲೇಟ್ ಅಲ್ಲ ಸರ್, ಇದು ಚಾಕ್ಲೇಟ್ ಕವರ್ ಸರ್. ಇದು ಯಾಕೆ ಜಿಪ್ ಲಾಕ್ ಅಲ್ಲಿ ಚಾಕ್ಲೇಟ್ ಕವರ್ಸ್ ಇಷ್ಟು ಇಟ್ಟಿದ್ದೀರಾ ನೀವು? ಸೊ ಇದು ಒಂದೇ ವರ್ಕೌಟ್ ಆಗ್ತಿದ್ದು ಗಿಫ್ಟ್ ಅವಾಗ. All the chocolates from 99 that he's given me. All the chocolate wrappers. ಓ ಶೋ, ವಾವ್.
ಇದು ನಾನು ಫಸ್ಟ್ ರೋಸ್ ಕೊಟ್ಟಿದ್ದೆ. Yeah, the first time he gave me ಕ್ಯಾನ್ rose. ಯು ಬಿಲೀವ್ ದಿಸ್? ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿ. ದ ಇಯರ್ 2000. 2000 February, our first Valentine's Day. ನೋಡ್ರಿ, ಇವ್ರು ಕೊಟ್ಟಂತ ಮೊದಲನೇ ಗುಲಾಬಿ ಇವತ್ತವರೆಗೂ ಇಟ್ಕೊಂಡಿದ್ದಾರೆ ಇವರು. ಮೊದಲನೇ ವ್ಯಾಲೆಂಟೈನ್ಸ್ ಡೇ ಕೊಟ್ಟಿದ್ದಂತೆ. ಓ ಮೈ ಗಾಡ್, ಅನ್ಬಿಲಿಯಬಲ್. ಇದು ಇದೇನು? ಇದನ್ನ ಬಟ್ ವಾಟ್ ಐ ರಿಮೆಂಬರ್ ಅಂದ್ರೆ ಇದನ್ನೆಲ್ಲ ಚಿತ್ರಕಲಾ ಪರಿಷತ್. Correct. ಚಿತ್ರಕಲಾ ಪರಿಷತ್ ಚಿತ್ರಕಲಾ ಪರಿಷತ್ ಅಲ್ಲಿ ಅದೊಂದು Arts fest ಎಕ್ಸಿಬಿಷನ್ ನಡೆಯುತ್ತೆ. Arts exhibition. Yeah. ಆರ್ಟ್ಸ್ ಎಕ್ಸಿಬಿಷನ್ ಇತ್ತು. ಅಲ್ಲಿ ನಾನೇ ಒಂದೊಂದು ಮಣಿಗಳನ್ನು ಎತ್ಕೊಂಡು ನಾನೇ ಪೋಣಿಸ್ಕೊಂಡು ತಗೊಂಬಂದು ಕೊಟ್ಟಿದ್ದೆ ಅವ್ರಿಗೆ. So sweet. The Wow. first jewelry. Lovely. And ಅದು ತೆಗಿಲೇಬಾರ್ದು ತೆಗಿಯಂಗೆ ಇಲ್ಲ ಗೊತ್ತು. ಅಯ್ಯೋ ನಾನು ತೆಗಿಯಂಗೆ ಇಲ್ಲ ಗೊತ್ತು. ಇದು ಏನೋ ಲೆಟರ್ಸ್ ಇದೆಲ್ಲ ಗೊತ್ತಾಯ್ತು. ಒಂದೊಂದು ಲೆಟರ್ ಓದಬಾರ್ದು, ಹಾಗೆ ನಾನು ಓದಲ್ಲ, ನೀವೇ ಇಟ್ಕೊಳ್ಳಿ. ಬಟ್ ಅದು ನೆನ್ನೆ ಒಂದ್ಸಲ ನೋಡಿದೆ. ಇದರಲ್ಲಿ ಒಂದು ನನಗೆ ಏನು ಸರ್ಪ್ರೈಸಿಂಗ್ ಆಗಿದೆ ಅಂದ್ರೆ ಬಿಗಿನಿಂಗ್ ಎಂಡಿಂಗ್ ಎರಡು ಒಂದೇ ಇದೆಯಲ್ಲ ಮುರಳಿ. ನನ್ ಕಂದ ಅಂತ ಶುರು ಮಾಡ್ತೀರಿ, ಸೈನು ನನ್ ಕಂದ ಅಂತಿದೆ, ಒಬ್ರಿಗೊಬ್ರು ಕಂದ ಅಂತ ಕೇಳ್ಕೊಳ್ತಾ ಇದೆ. ಏನದು? ನಾವು ಎಷ್ಟು ಸೀರಿಯಸ್ ಅಂದ್ರೆ ನಾವು ನಮ್ಮ ಅಪ್ಪಾಜಿ ಅಮ್ಮನೆಲ್ಲ ತುಂಬಾ ಫಾಲೋ ಮಾಡೋದು. ನಮ್ಮ ಅಪ್ಪಾಜಿನ ನಮ್ಮಮ್ಮ ಯಾವಾಗ್ಲೂ ರೀ ಅಂತ ಕರೆಯೋರು. ನಾನು ಇದೇನಮ್ಮ ಚಿನ್ನೇಗೌಡ್ರು ತಾನೆ ಅಪ್ಪಾಜಿ ಹೆಸರು, ಚಿನ್ನೇಗೌಡ ಅಂತ ಕರಿಬೋದಲ್ಲ, ನೀನೇನು ರೀ ಅಂತ್ಯ, ಹೆಸರಿಡ್ ಕರಿಬಾರ್ದು, ಆಯಸ್ ಕಮ್ಮಿ ಆಗ್ಬಿಡುತ್ತೆ ಅಂತ ಹೇಳಿದ್ರು ನಮ್ಮಮ್ಮ. ಸರಿ, ಲವ್ ಶುರು ಆಯ್ತಲ್ಲ, ಒಂದ್ ಪೀರಿಯಡ್ ಅಲ್ಲಿ ಇವ್ರು ಬಂದ್ಬಿಟ್ಟು ನನ್ನ ಹೆಸರಿಡ್ ಕರೆಯಕ್ ಬಂದು ನಾನು ಹೇಳ್ದೆ, ಕಂದ ಹಂಗೆಲ್ಲ ಕರಿಬಾರ್ದು, ಯು ಡೋಂಟ್ ಮಿ ಟು ಲಿವ್ ಅ ಲೈಫ್, ಯು ಡೋಂಟ್ ಮಿ ಟು ಬಿ ಅ ಲೈಫ್, ನಂಬರ್ ಆಫ್ ಇಯರ್ಸ್ ನಾನು ಬದುಕಿರಬಾರ್ದ. ಇಲ್ಲ ಯಾಕಂಗಂತಿದ್ಯಾ, ಹೆಸರಿಡ್ ಕರೆದ್ರೆ ಆಯಸ್ ಕಮ್ಮಿ ಆಗುತ್ತೆ ಅಂತ ಗಂಡ ಹೇಳ್ತೀರ, ಹಂಗೆ ಕರಿಬಾರ್ದು. ಸರ್ ಇನ್ನೂ ತಾಳಿ ಕಟ್ಟಿಲ್ಲ, ಆವಾಗ್ಲೇ ವಿ ವಾಸ್ ಸೋ ಸೀರಿಯಸ್ ಅಂದ್ರೆ ಶಿ ಸ್ಟಾರ್ಟೆಡ್ ಕಾಲಿಂಗ್ ಮೀ ಕಂದ, ಐ ಸ್ಟಾರ್ಟೆಡ್ ಕಾಲಿಂಗ್ ಹರ್ ಕಂದ. ಹೆಸರಿಡ್ ಕರೀತಿರ್ಲಿಲ್ಲ, ನಾನು ವಿದ್ಯಾ ಅಂತಿರ್ಲಿಲ್ಲ, ನನಗೆ ಈಗಲೂ ಬಹುಶಃ ಜಾಸ್ತಿ ಜ್ಞಾಪಕ ಇಲ್ಲ. ವಿದ್ಯಾ ಅಂತ ಅನ್ನಲ್ಲ, ಅಥವಾ ಅವಳು ನನ್ನ ಮುರಳಿ ಅನ್ನಲ್ಲ, ಕಂದ ಅಂತ ಅಡ್ರೆಸ್ ಮಾಡ್ಕೊ. Right, that's where it started. ನಾನು ಇವಳು ಈ ಬ್ಯಾಗ್ ತಗೊಂಡಿದ್ರು, ನೀನದನ್ನ ತಗೊಂಡಿದ್ದು, ನನ್ನ ಇನಿಷಿಯಲ್ ಆಗಿದ್ದಾಳೆ ಅಂತ ನಾನೇ ಫುಲ್ ಯಾವ್ದೋ 9th ಕ್ಲೌಡ್ ಅಲ್ಲಿ ಇದ್ದೆ. I told you, Rosa, the whole college knew I was his girlfriend anta. This was the first bag that I got in Brigade Road ಅಲ್ಲಿ ನಮ್ಮ ಅಮ್ಮ ಶಾಪಿಂಗ್ ಕರ್ಕೊಂಡು ಹೋಗಿದ್ರು. ನೋಡ್ರಪ್ಪ ಎಮ್ ಅಂತ ಹಾಕೊಂಡು ಇವಳು ಆಲ್ರೆಡಿ ಅಲ್ಲಿ ಅಷ್ಟೊಂದಿರೋ ಬ್ಯಾಗ್ಸ್ ಅಲ್ಲಿ I don't know why I selected this. I took this and I went to college and I didn't even know him. I didn't know his name, nothing. But ಅದು I used to carry that bag every day to college, sir. ಆಮೇಲೆ ಮುರಳಿ ಅಂತ ಗೊತ್ತಿಲ್ಲ, ಏನಿಲ್ಲ, ಆಕ್ಸಿಡೆಂಟ್ಲಿ ನೀವು ತಗೊಂಡಿರೋದು. Accidentally I had taken that, and then that's when he saw the initial on that, and that's when he said that, see, nim proof beka, see her bag anta. And I'm So, such a sweet romantic story. there should be one more, sir. Yeah. ಯಾರು ಕೊಟ್ಟಿದ್ದು ಆಟೋಗ್ರಾಫ್ ಇದು? ಮುರಳಿ ಅವರ ಫಸ್ಟ್ ಆಟೋಗ್ರಾಫಾ? No, sir. This is Chandra Chakori was releasing on Friday. So ನಾವು ಕಟ್ಔಟ್ ಎಲ್ಲ ನೋಡೋಕ್ಕೆ we had gone on Thursday. ನಾವು ಹೋಗಿದ್ವಿ ನಾವು. We went, we finished everything. ಆವಾಗ only Richie Rich used to be open until 10 o'clock ಆವಾಗ. 10:30 only Richie Rich used to be open. So we went there. We had an ice cream and I said, I need your autograph. That's the first autograph before the movie ಮೊದಲನೇ release. ಚಿತ್ರ ರಿಲೀಸ್ ಆಗಿದೆ. ಇಬ್ರು ಐಸ್ ಕ್ರೀಮ್ ತಿನ್ನಕ್ ಹೋಗಿದ್ದಾರೆ. Yeah, on Friday it was ಅಲ್ಲಿ ಆ releasing. ಪೇಪರ್ ನ್ಯಾಪ್ಕಿನ್ ಮೇಲೆ ಫಸ್ಟ್ ಆಟೋಗ್ರಾಫ್ ಹೆಂಡತಿನೇ ತಗೊಂಡಿದ್ದಾರೆ. ವುಡ್ ಬಿ ಹೆಂಡತಿ ಅಟ್ ದಟ್ ಟೈಮ್. ಸೋ ಸ್ವೀಟ್ ಇಸ್ ಇಟ್ ದೇರ್? ಆಟೋಗ್ರಾಫ್ ಬಿಡಿ, ಇವ್ರ ಕೈ ಮೇಲೆ ನಿಮ್ಮ ಆಟೋಗ್ರಾಫ್ ಪರ್ಮನೆಂಟ್ ಹಾಕೊಂಡಿದ್ದಾರೆ, ಟ್ಯಾಟೂ ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಇನ್ ಮೈ ಲೈಫ್. ಬಹುಶಃ ನಾವೆಷ್ಟು ಇಷ್ಟಪಡ್ತೀವಿ ಅನ್ನೋದಕ್ಕಿಂತ ಅವ್ರು ನಮ್ಮನ್ನ ಎಷ್ಟು ಇಷ್ಟಪಡ್ತಾರೆ ಅನ್ನೋದು ಕೌಂಟ್ ಆಗುತ್ತಂತೆ. ಅದ್ರಲ್ಲಿ ನಾನು ಭಾಳ ಅದೃಷ್ಟ ಮಾಡಿದ್ದೀನಿ. ದಿ ಲವ್ ಇಸ್ ಸೋ ಎವಿಡೆಂಟ್. ಯು ಮೇಕ್ ಸಚ್ ಅ ವಂಡರ್ಫುಲ್ ಪೇರ್. ಗಾಡ್ ಬ್ಲೆಸ್. Thank you so much. ಅಮೇಜಿಂಗ್, ಅಮೇಜಿಂಗ್. ಈ ಛತ್ರಿ ಇಟ್ಕೊಂಡು ನೀವು ಒಂದು ದೊಡ್ಡ ಡೈಲಾಗ್ ಹೊಡೆದಿದ್ದು ನೆನಪಿದೆ. ನಿಮ್ಮ ಜೀವನದ ಹೀರೋಯಿನ್ ನಿಮ್ಮ ಜೊತೆ ಇದ್ದಾರೆ. ಆ ಡೈಲಾಗ್ ರಿಪೀಟ್ ಆಗಲಿ. ಎಸ್, ರೆಡಿ. ಕಲರ್ ಕಮ್ಮಿ ಆಗ್ಬಿಡುತ್ತೆ, ಗೀಟ್ ಎಳೆದಾಗೋಗಿದೆ, ವೃತ್ತ ಬರ್ದಾಗೋಗಿದೆ. ಆ ವೃತ್ತದಲ್ಲಿರೋದೆಲ್ಲ ನಂದೇ. ರೈಟ್. ನಿಮ್ಮ ಅಪ್ಪ ಅಮ್ಮನಿಗೆ ನಿಮ್ಮ ಪ್ರೀತಿ ಬಗ್ಗೆ ಹೇಳ್ತೀರಿ, ಅವರು ಒಂದು ಸಮಯದಲ್ಲಿ ಒಪ್ತಾರೆ. ಇದೆಲ್ಲ ಆಗ್ತಿರ್ಬೇಕಾದ್ರೆ ನಿಮ್ಮ ಆರೋಗ್ಯಕ್ಕೆ ಒಂದು ಸಮಸ್ಯೆ ಆಗುತ್ತಂತೆ, ಅದ್ರ ಬಗ್ಗೆ ನೀವು ಮುರಳಿಗೆ ಹೇಳ್ತಿರಂತೆ, ಅದು ನಿಜನಾ? Yeah, that's true. Just before the engagement and before all the talks and all, I was ill. So ಅಲ್ಲಿ ಟೆಸ್ಟ್ ಮಾಡಿದಾಗ ನನಗೆ ಗೊತ್ತಾಯ್ತು that I'm thalassemia minor. ಏನಂದ್ರೆ? Thalassemia minor, it's a problem in the blood. ಅದು ಹೇಳ್ತಾರೆ, if a thalassemia minor and a thalassemia minor get married, the life expectancy of the child, first of all, chances are very slim
ಸ್ಲಿಮ್, ಆಮೇಲೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಸ್ ಲೈಕ್ ವೆರಿ ಶಾರ್ಟ್ ಅಂತ ಹೇಳ್ತಾರೆ. ಸೊ ಒಂದು ಆರೋಗ್ಯದ ಸಮಸ್ಯೆ ಇದೆ. ಈ ಸಮಸ್ಯೆಯಿಂದ ನಾಳೆ ನಿಮ್ಮ ವಿವಾಹ ಆದ್ಮೇಲೆ ಕೆಲವು ಸಮಸ್ಯೆಗಳು ಬರ್ಬೋದು ಅಂತ ನಿಮಗೆ ಗೊತ್ತಿತ್ತು. ಅದನ್ನ ವಿವಾಹಕ್ಕೆ ಮುಂಚೆನೆ ಅವ್ರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನೀವು ಅನ್ಕೊಂಡ್ರಿ. ಅದನ್ನ ನೀವು ಅವ್ರ ಹತ್ರ ಹೇಳಿದ್ರಿ. ಅವ್ರೇನ್ ಹೇಳಿದ್ರು? ನಿನ್ನನ್ನು ಮದುವೆ ಆಗ್ತಿರೋದು ಅದ ಮಕ್ಳಿಗೋಸ್ಕರ ಅಲ್ಲ, ಇದೆಲ್ಲ ಆ ಥರ ಎಲ್ಲ ಯೋಚನೆ ಮಾಡಲ್ಲ ನಾನು. ಐ ಆಮ್ ಗೋನಾ ಗೆಟ್ ಮ್ಯಾರಿಡ್ ಟು ಯು ಅಂತ ಡಿಕ್ಲೇರ್ ಮಾಡಿದ್ವಿ. ವಂಡರ್ಫುಲ್ ವಂಡರ್ಫುಲ್. ಡಿಕ್ಲೇರ್ ಮಾಡಿ ಪ್ರೀತಿ ಗೆಲ್ಲುತ್ತೆ, ಮದುವೆ ಆಗ್ತೀರಿ. ಈಗ 2 ಅದ್ಭುತವಾದ ಮಕ್ಕಳು ನಿಮ್ ಜೊತೆ ಇದ್ದಾರೆ. ಒಬ್ಬರ ಹೆಸರು ಪ್ರಿನ್ಸ್ ಅಗಸ್ತ್ಯ, ಪ್ರಿನ್ಸ್ ಅಗಸ್ತ್ಯ, ಯಾ, ಅಂಡ್ ಅಥೀವಾ. ರೈಟ್, ಅವರಿಬ್ಬರ ಬಗ್ಗೆ ಹೇಳಿ ಮುರಳಿ ಅವರೇ. ಉಗ್ರಂ ಅನ್ನೋ ಪಿಕ್ಚರ್ ಶುರು ಆಯ್ತು. ನನ್ನ ಮಗಳು ಹುಟ್ಟಿದಾಗ Who loves daddy? Me. Oh. How much do you love daddy, Sho? How much do you love daddy? Oh, how much do you love ಎಷ್ಟು? What does that mean, Prince? What does that mean, Prince? Infinity. ಇನ್ಫಿನಿಟಿ. ಓ, ಹೀಗಾದ್ರೆ ಇನ್ಫಿನಿಟಿನಾ? ವಾವ್, ಯಾರು ಹೇಳ್ಕೊಟ್ಟಿದ್ದು? ಚೆನ್ನಾಗಿದೆ ಕಣೆ. ಇನ್ಫಿನಿಟಿ, ಇನ್ಫಿನಿಟಿ ಸೈನ್ ಇದು. ಯಾರು ಹೇಳ್ಕೊಟ್ಟಿದ್ದು? Daddy. ವೆರಿ ನೈಸ್. ಮಳೆಯಲ್ಲಿ ಸ್ವಿಮ್ಮಿಂಗ್ ಹೋಗ್ತಿರಂತಲ್ಲ ನೀವು? ಹೌದು. ಹಾ, ನನ್ನಮ್ಮ ಹೇಳ್ತಾರೆ ಸ್ವಿಮ್ಮಿಂಗ್ ಹೋಗ್ಬಾರ್ದು ಮನೆಯಲ್ಲಿ, ಆದರೆ ಮಳೆ ಬಂದರೆ ನಾನು ಸ್ವಿಮ್ಮಿಂಗ್ ಪೂಲಲ್ಲಿನೇ ಹೋಗ್ತೀನಿ. ಹೌದಾ? ದೇ ಮೈ ಲೈಫ್ ಸರ್. ನನಗೆ ಜಾಸ್ತಿ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ. ಶೂಟಿಂಗ್ ಇಲ್ದಿದ್ದಾಗ ಅವ್ರನ್ನ ತಪ್ಕೊಂಡು ಮಲ್ಕೊಂಡು ಇಷ್ಟ ನನಗೆ. ದಿನಾಗ್ಲೂ ಅಷ್ಟೇ, ಅವ್ರಿಲ್ದ ನನಗೆ ಇರೋಕ್ಕಾಗಲ್ಲ. ಸೊ ಶೂಟಿಂಗ್ ಇಲ್ದಿದ್ದಾಗ ಐ ಮೇಕ್ ಶ್ಯೂರ್ ಆದಷ್ಟು ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಲವ್ಲಿ ರೀ. ಅಥೀವಾ, ಹಲೋ ಅಥೀವಾ, ವೆಲ್ಕಮ್ ಬ್ಯಾಕ್. ನೀನ್ ಆಗ್ಲೇ ಹೇಳಿದ್ರೆ ಬಹಳ ಇಷ್ಟ ಆಯ್ತು. ಹೌ ಮಚ್ ಡು ಯು ಲವ್ ಯುವರ್ ಡ್ಯಾಡ್? ಅರೆ ವಾ. ಈಗ ಒಬ್ಬ ತಾತ ಇಲ್ಲಿದ್ದಾರೆ, ಇನ್ನೊಬ್ಬ ತಾತನ ಹೆಸರೇನು? ರಮೇಶ್ ತಾತ. ಓ ಸರ್, ನಿಮ್ಮ ಹೆಸರು ರಮೇಶ ಸರ್? ಬನ್ನಿ ರಮೇಶ್ ಅವರೇ, ಬನ್ನಿ ಅರ್ಜುನ್. ಎಸ್ ರಮೇಶ್ ಜಿ, ಪ್ರೇಮ ಕಥೆನೆಲ್ಲ ಕೇಳಿದ್ವಿ. ಏನಾಯ್ತು ಆ ಟೈಮಲ್ಲಿ? ಅವಾಗ 2003ನಲ್ಲಿ ನನಗೆ ಇವರಿಬ್ಬರ ಪರಿಚಯ ಚೆನ್ನಾಗಾಯಿತು. ಸರಿ. ಆಮೇಲೆ ಚಿನ್ನಗೌಡರು ಆಫೀಸ್ಗೆ ಹೋದೆ. ಅವರು ಆಫೀಸ್ಗೆ ಹೋಗ್ಬಿಟ್ಟು ಈ ಥರ ಅಂತ ಹೇಳಿದೆ. ಅವ್ರು ನಿಂತ್ಕೊಂಡು ಒಂದು ಮಾತು ಹೇಳಿದ್ರು, ಇದು ಸಿನಿಮಾ ನಟ, ನಾಳೆ ದಿವಸ ಗ್ಯಾರಂಟಿ ಇಲ್ಲ ಏನಾಗುತ್ತೆ ಏನು ಬಿಡುತ್ತೆ, ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಇಲ್ಲ. ನಾನು ಹೇಳಿದೆ, ಅವರು ಸ್ಟೂಡೆಂಟ್ಸ್ ಇದ್ದಾಗಲೇ ಪ್ರೀತಿಸಿದ್ದಾರೆ, ಒಬ್ರಿಗೊಬ್ರು ಇಷ್ಟಪಟ್ಟಿದ್ದಾರೆ. ಜಾಗ್ರತೆಯಿಂದ ನಾವು ಇದನ್ನು ಕಾರ್ಯ ಮಾಡಬೇಕು ಅಂತ ಹೇಳಿದ ಮೇಲೆ ಚಿನ್ನೇಗೌಡರು ಒಪ್ಕೊಂಡ್ರು. ವಿ ಆರ್ ಗ್ಲ್ಯಾಡ್. ನನಗೆ ಮುರಳಿ ಅಂತ ಅಳಿಯ ಸಿಕ್ಕಿರೋದ್ರಿಂದ ನಾನು ಪುಣ್ಯ ಅಂತ ನಾನು ಥ್ಯಾಂಕ್ ಯು. ಅಂಡ್ ಇವರು ಅರ್ಜುನ್ ಅವರು ಮೈ ಫೇವ್ರೆಟ್ ಮೈದಾ. ಯುವರ್ ಫೇವರೇಟ್ ಮೈದಾ? ಹೌದು. ಎಸ್. ಹಲೋ ಅಥೀವಾ, ಅಭಿ ಯಾರು? ಯಾರದು? ಮಧುಪೆನ್ನಿ. ಇವರು ಶನಿ ಅತ್ತ. ಹಾ, ಎಸ್ ಮುರಳಿ ಅವರೇ. ನನ್ನ ಆದ್ನಿ, ನಮ್ಮ ಅರ್ಜುನ್ ವೈಫು, ಕೋ ಸಿಸ್ಟರ್. ಅವ್ರ ಬಗ್ಗೆ ಎಲ್ಲ ಎಷ್ಟು ಹೇಳಿದ್ರು ಕಮ್ಮಿನೇ ಸರ್. ಇನ್ಫ್ಯಾಕ್ಟ್ ಇವರೆಲ್ಲ ನನ್ನನ್ನ ಫ್ರಮ್ ಮೈ ಕಾಲೇಜ್ ಡೇಸ್ ಇಂದಾನೆ ನೋಡಿರೋರು. ತುಂಬಾ ಬಡಿಸಿದಾರೆ ಸರ್. ಅವ್ರ ಕೈ ನೋವು ಬಂದಿರ್ಬೋದು ಏನೋ, ನನಗೆ ಊಟ ಬಡಿಸಿ ಚೆನ್ನಾಗಿ ಗೋಳಿ ಕಣಿದೀನಿ. ನಾನು ಆಗ್ಲೇ ನಿಮ್ಗೊಂದು ಮಾತು ಹೇಳಿದೆ, ಯಾರು ಏನ್ ಮಾಡಿದ್ರೋ ಇಲ್ವೋ, ನನ್ನ ಕಷ್ಟ ದಿನಗಳಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ನನಗೆ ಕೊಟ್ಟಂತ ಸಪೋರ್ಟು ನನಗೆಲ್ಲೋ ಬದುಕಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡ್ತು. ಅದು ಸ್ವಲ್ಪ ಹೆಲ್ಪ್ ಆಯ್ತು ನನಗೆ. ಅಂಡ್ ಇವರೆಲ್ಲ ಅದಕ್ಕೆ ಭಾಗಿಯಾಗ್ತಾರೆ ಸರ್. ಮನುಷ್ಯರು ನಾವು ಏನು ಸಂಪಾದನೆ ಮಾಡ್ತೀವೋ, ನಾವು ಏನು ತಿಂತೀವೋ, ನಾವು ಹೇಗಿರ್ತೀವೋ ಅದಲ್ಲ ಸರ್ ಮುಖ್ಯ. ನಾವು ಸಂಪಾದನೆ ಅನ್ನೋ ವಿಚಾರದಲ್ಲಿ ಎಂತೆಂಥವ್ರನ್ನ ಸಂಪಾದನೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಸೊ ಆ ವಿಚಾರದಲ್ಲಿ ನೋಡ್ಕೊಂಡು ಬಂದ್ರೆ ನಾನು ಬಹಳ ಶ್ರೀಮಂತ ಸರ್. ನನಗೆ ಕೆಲವು ಬಹಳ ಒಳ್ಳೆಯವರಿದ್ದಾರೆ ನನ್ನ ಸುತ್ತ. ತುಂಬಾ ಚೆನ್ನಾಗಿ ಅವರೆಲ್ಲ ನಮ್ಮನ್ನ ನೋಡ್ಕೋತಾರೆ. ನಾವು ಚೆನ್ನಾಗಿದ್ದೀವಿ ಅವ್ರ ಹತ್ರ. ಅಂಡ್ ದಿಸ್ ಇಸ್ ಅವರ್ ಫ್ಯಾಮಿಲಿ ಅಂಡ್ ದಿಸ್ ಇಸ್ ಮೈ ಫ್ರೆಂಡ್ಸ್ ಅಂಡ್ ದಿಸ್ ಇಸ್ ಹೌ ಐ ಆಮ್. ಎಕ್ಸಲೆಂಟ್, ಸೋ ನೈಸ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ಜಾಯಿನಿಂಗ್ ದ ಶೋ. ಥ್ಯಾಂಕ್ ಯು. ರೈಟ್ ಮುರಳಿ ಅವರೇ, ಮತ್ತೆ ರಿವೈಂಡ್ ಮಾಡಿ ನೋಡಿದ್ರೆ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತೀರಿ, ಒಂದು ಸೂಪರ್ ಹಿಟ್ ಫಿಲ್ಮ್ ಕೊಡ್ತೀರಿ, ಮತ್ತೆ ಒಂದು ಹಿಟ್ ಚಿತ್ರ ಕೊಡ್ತೀರಿ. 3ನೇ ಚಿತ್ರನೂ ಚೆನ್ನಾಗೇ ಇದೆ. ನಂತರ 9-10 ವರ್ಷಗಳು ಮತ್ತೆ ನಿಮ್ಮ ಸಿನಿಮಾಗಳು ಸೋಲನ್ನ ಕಾಣ್ತವೆ. ಮತ್ತೆ ನಿಮ್ಗೆ ಎಷ್ಟು ಸಿಗೋದೇ ಇಲ್ಲ. ಅದೇ ಟೈಮಲ್ಲಿ ಅಪ್ಪಾಜಿ ಕೆಲವು ಚಿತ್ರಗಳನ್ನ ನಿರ್ಮಾಣ ಮಾಡ್ತಾರೆ. ಆ ಚಿತ್ರಗಳು ಸರಿಗೆ ಓಡೋದಿಲ್ಲ. ಫ್ಯಾಮಿಲಿಯಲ್ಲಿ ನಷ್ಟ ಅನುಭವಿಸ್ತೀರಿ, ಸಾಲಗಳು ಏರುತ್ತೆ,
ಲೆಟ್ಸ್ ಟಾಕ್ ಅಬೌಟ್ ದಟ್. ಏನಾಯ್ತು ಆ ಟೈಮಲ್ಲಿ? ಇಲ್ಲ ಸರ್, ಅದು ಚಂದ್ರಚಕೋರಿ ಮಾಡಿದೆ, ಕಂಟಿ ಮಾಡಿದೆ, ಎರಡು ತುಂಬಾ ಒಳ್ಳೆ ಹೆಸರು ಕೊಡ್ತು, ಸಕ್ಸಸ್ ಕೊಡ್ತು. ಬಡಾಯ ಬಂದಾಗಣ ಏನೊಬ್ಬ ಅನ್ನೋ ಹೆಸರು ಬಂದ್ಬಿಡ್ತು. ಎಲ್ಲೋ ಇದ್ದೆ ಸರ್. ಆ ಏಜಲ್ಲಿ ಅರಿವಿರ್ಲಿಲ್ಲ ನಮಗೆ. 21-23 ನೀವು 2 ಪಿಕ್ಚರ್ ಹಿಟ್ ಕೊಡ್ತೀಯ, ಬೆಸ್ಟ್ ಆಕ್ಟರ್ ಅವಾರ್ಡ್ ತಗೊಂಡ್ಬಿಡ್ತೀಯ. ನಿನ್ನ ಯಾರು ಹಿಡಿತಾರೆ ಈಗ? ನೀನು ಯಾರ ಮಾತು ಕೇಳ್ತೀಯ? ಯಾರ ಮಾತು ಕೇಳಲ್ಲ. ನಿನಗೆ ಗೊತ್ತಾಗ್ತಿಲ್ಲ ಏನ್ ನಡೀತಿದೆ ಅಂತ. ನಿಜ ಹೇಳಬೇಕು ಅಂದ್ರೆ ಯಶವಂತ್, ಸಿದ್ದು, ಶಂಭು, ಗೋಪಿ ಇದೆಲ್ಲ ಮಲ್ಕೊಳಕ್ ಸ್ಟಾರ್ಟ್ ಆಗ್ಬೇಕಾದ್ರೆ ಸಿನಿಮಾಗಳು ನನಗೆ ಗೊತ್ತಾಗಿರೋದು, ನಾನು ಇವತ್ತು ಫ್ಲಾಪ್ ಹೀರೋ ಇಲ್ಲಿ. ಆ ಚಂದ್ರಚಕೋರಿ ಪುಟ್ಟರಾಜುನೂ ಅಲ್ಲ, ಕಂಟಿನೂ ಅಲ್ಲ. ಈ 5 ಸಿನಿಮಾ ಆದ್ಮೇಲೆ ನನಗೊಂದು ಅರಿವು ಮೂಡಿಸುತ್ತೆ ಸೊಸೈಟಿ ಹಾಗೂ ನನ್ನ ಪ್ರೆಸ್ ಮಿತ್ರರು, ಫ್ರೆಂಡ್ಸ್ ಕೆಲವರು, ಅವ್ರುಗಳು ಬಂದ್ಬಿಟ್ಟು ಒಂದು ಅರಿವು ಮೂಡಿಸ್ತಾರೆ. ನಿಮ್ಮ ಪರಿಸ್ಥಿತಿ ಗೊತ್ತಾ, ಇವತ್ತು ನೀವು ಎಲ್ಲಿದ್ದೀರಾ? ನೀವು ನಿಮ್ಮನ್ನ ನಾವು ಬರ್ದಿದೀವಿ, ಮುರಳಿ ಮುಟ್ಟಿದ್ದೆಲ್ಲ ಚಿನ್ನ ಅಂತ 2003-4 ನಾವು ಬರ್ದಿದೀವಿ, 5 ಬರ್ದಿದೀವಿ. ಇವತ್ತು 6 ಆಯ್ತು, 7 ಆಯ್ತು, 8 ಆಯ್ತು, 9 ಆಯ್ತು, ಏನು ನಿಲ್ತಿಲ್ಲ. ಏನು ನಿಮ್ಮ ಪರಿಸ್ಥಿತಿ ಗೊತ್ತಾ ನಿಮಗೆ? ಎಲ್ಲಿದ್ದೀರಾ ನೀವು ಅಂತ ಅವತ್ತು ಸ್ವಲ್ಪ ಢಗ್ ಅಂತ ಸರ್. ನನಗೆ ಅಲ್ಲಿವರೆಗೂ ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ಅಪ್ಪಾಜಿ ನಮಗೇನು ಹೇಳ್ತಿರ್ಲಿಲ್ಲ. ನಾವು ಗೋಲ್ಡನ್ ಸ್ಪೂನೇ ಸರ್, ನಾವು ಡೈಮಂಡ್ ಸ್ಪೂನೇ. ನಮ್ಮ ಸ್ಕೂಲ್ ಡೇಸ್ ಇಂದ ಹಿಡ್ಕೊಂಡು ಕಾಲೇಜ್ ಡೇಸ್ ವರ್ಗು ನಮಗೆ ಏನು ಬೇಕೋ ಕೊಟ್ಟವ್ರು ನಮ್ಮ ಅಪ್ಪಾಜಿ. ಯಾವಾಗ ಕರಿಯರ್ ಎಲ್ಲ ಸ್ಟಾರ್ಟ್ ಆಗಿ ಎಲ್ಲ ಆಗಿ ಈ ಒಂದು ಡೌನ್ ಪೀರಿಯಡ್ ಬಂತು, ಸೈಮಲ್ಟೇನಿಯಸ್ ಆಗಿ ಲಾಕ್ ಆಗ್ಬಿಡ್ತೀವಿ ಸರ್. ನನ್ನ ಟೈಮ್ ಚೆನ್ನಾಗಿಲ್ಲ, ನಮ್ಮ ಅಪ್ಪಾಜಿ ಟೈಮ್ ಚೆನ್ನಾಗಿಲ್ಲ, ನಮ್ಮ ಅಣ್ಣನ ಟೈಮ್ ಚೆನ್ನಾಗಿಲ್ಲ, ಯಾರ ಟೈಮು ಚೆನ್ನಾಗಿಲ್ಲ, ಎಲ್ಲ ಒಂದೇ ಮನೇಲಿದ್ದೀವಿ. ಈಗ ಕಷ್ಟ ಕಾಲ ಶುರು ಆಗೋಯ್ತು ಸರ್. ಮದುವೆ ಆಗಿ 2 ವರ್ಷ ಆಗಿದೆ ಸರ್. ಅವಳು ಪಾಪ ಸರ್, ಅವಳು ನನ್ನ ಹೆಂಡತಿ. ಅವರು ನಾವೇ ಒಂದು ರಾಯಲ್ ಫ್ಯಾಮಿಲಿ, ಅಂದ್ರೆ ನಮಗಿಂತ ದೊಡ್ಡ ರಾಯಲ್ ಫ್ಯಾಮಿಲಿ. ಈಗ ಹೋಟೆಲ್ ಮೋತಿ ಮಹಲ್, ಹೈಲೆಂಡ್ಸ್ ಪ್ರೊಪ್ರೈಟರ್ಸ್, ಅವರು ತುಂಬಾ ಚೆನ್ನಾಗಿ ಬದುಕಿರೋಳು. ಅವಳಿಗೇನು ಸರ್ ಕರ್ಮ ನನ್ನ ಹತ್ರ ಬಂದ್ಬಿಟ್ಟು ಕೊರಗಕ್ಕೆ ಪಾಪ. ಅಂಥದ್ರಲ್ಲಿ ಇವರಷ್ಟು ಜನನು ನನ್ನ ಜೊತೆ ನಿಂತ್ಕೊಂಡ್ರು ಸರ್. ಒಂದು ದಿನನೂ ನನ್ನನ್ನ ಇವನ್ ಯಾಕೆ ಮಾತಾಡಿಸ್ಬೇಕು, ಇವನ್ಗೆ ಏನಿಗೆ ಮಾಡ್ಬೇಕು, ಇವನ್ಗೆ ಒಂದು ದಿನನೂ ಇವ್ರು ಯಾರು ನನಗೆ ಹತ್ರ ಆ ಒಂದು ಡಿಸ್ಕ್ರಿಮಿನೇಷನ್ ಮಾಡಲಿಲ್ಲ ಸರ್. ಪ್ರತಿ ಸಲನೂ ನನಗೊಂದು ಮರ್ಯಾದೆ ಕೊಡೋರು, ತಪ್ಕೊಳ್ಳೋರು, ಪ್ರೀತಿಯಿಂದ ಮಾತಾಡ್ಸೋರು, ಒಂದು ಕಾಳಜಿ ಇತ್ತು ಯಾವಾಗ್ಲೂ, ಒಂದು ಪ್ರೀತಿ ವಿಶ್ವಾಸ ಇತ್ತು. ಅದರಿಂದ ಎಲ್ಲೋ ಬದುಕ್ತಾ ಇದ್ದೆ ನಾನು. ಇನ್ನು ಮದುವೆ ಆಗ್ಬಿಟ್ಟಿದೆ, ಇನ್ನೇನು ಈಗ 2008 ಉಗ್ರಂ ಡಿಸ್ಕಷನ್ ಶುರು ಆಗುತ್ತೆ. ಆವಾಗ ಪ್ರಶಾಂತ್ ಅವ್ರು ಬಂದ್ಬಿಟ್ಟು ನನಗೆ ರೀಡಿಂಗ್ ಕೊಡ್ತಾರೆ. ತುಂಬಾ ಲಾಂಗ್ ಪೀರಿಯಡ್ ತಗೊಂಡ್ರು. ನಾನು ಹೇಳ್ದೆ, ಇಲ್ಲ ಡೈರೆಕ್ಟರ್ ಹೀಗೆ ಬೇಡ, ಇನ್ನೊಂದು ರೀಡಿಂಗ್ ತಗೊಳ್ಳೋಣ. ಸರಿ, ನೆಕ್ಸ್ಟ್ ರೀಡಿಂಗು ಒಂದು 11 hours ಬಂತು. ಥರ್ಡ್ ರೀಡಿಂಗು ಒಂದು 2.5 hours ಬಂತು. ಈ ಪ್ರಾಸೆಸ್ ನಮಗೆ 2 ವರ್ಷ ಆಗಿದೆ ಆಲ್ರೆಡಿ. 8, 9, 10. ನನ್ನ ಮಗ 2009 ಹುಟ್ಟಿದ. 2010 ಉಗ್ರಂ ಶುರು ಆಯ್ತು. ಈಗ ಇದಕ್ಕೆ ಬಿಫೋರು ಸರ್ ನನ್ನ ಥರ ಇನ್ನೊಬ್ಬ ಮಜಾ ಮಾಡೋಕೆ ಆಗಲ್ಲ ಸರ್ ಇಂಡಸ್ಟ್ರಿ. ಎಲ್ರಿಗೂ ಗೊತ್ತು, ನನ್ನ ಕೊಲೀಗ್ಸ್ ಗೊತ್ತು, ನನ್ನ ಫ್ರೆಂಡ್ಸ್ಗೆಲ್ರಿಗೂ ಗೊತ್ತು ಹೌ ನಾಟಿ ಐ ಆಮ್ ಅಂತ. ಸಿಕ್ಕಾಪಟ್ಟೆ ಖರ್ಚು ಮಾಡೋವು, ಫ್ರೆಂಡ್ಶಿಪ್, ಅವರು ಇವರು ಯಾರ್ದು ಮುಲಾಜ್ ನೋಡ್ತಿರಲಿಲ್ಲ. ಎಷ್ಟು ಬೇಕು ಎಷ್ಟು ಜನ, 10, 20 ಜನ, 30 ಜನ ಎಲ್ಲರೂ ಹೋಗೋದು ಸರ್. ಎಲ್ಲರೂ ಪಾರ್ಟಿ ಮಾಡಿ, ಎಲ್ಲರೂ ಹಂಗಿದ್ವಿ ಸರ್. ಒಂದಿನ ಪೆಟ್ರೋಲ್ ಬಂಕ್ ಹೋದೆ. ಡೀಸೆಲ್ ಹಾಕ್ಸಿನ ಅಂದೆ ನಾನು. ಆಯ್ತಣ್ಣ ಅಂದ. ಅವನು ನನಗೆ ಗೊತ್ತು, ಅವ್ನು ಯಾವಾಗಲೂ ಹೋದಾಗ ಅರ್ಧ ಟ್ಯಾಂಕು ಫುಲ್ ಟ್ಯಾಂಕ್ ಹಾಕೋನು. ಚಲೋ 500 ರೂಪಾಯಿ ಡೀಸೆಲ್ ಹಾಕ್ಬಿಡು ಅಂದೆ ನಾನು. ಅಣ್ಣ ಅಂದ. ನಾನು ಹೇಳಿ, ನೋಡು ಮೊದಲೇ ಹರ್ಟ್ ಆಗ್ಬಿಟ್ಟಿರ್ತೀನಿ, ನೀನೇನೋ ಕೇಳಿ ನನಗೆ ಇನ್ನೂ ನೋವು ಕೊಡಬೇಡ, ಸುಮ್ಮನೆ 500 ರೂಪಾಯಿ ಡೀಸೆಲ್ ಹಾಕ್ಬಿಡು, ನಾನು ಹೊರಟು ಬಿಡ್ತೀನಿ, ಇನ್ನೊಂದಿನ ಮಾತಾಡ್ಕೊಂಡು. ಸರ್ ತುಂಬಾ ಕಷ್ಟ ಸರ್. ನಮ್ಮನ್ನ ಹೆಂಗ್ ನೋಡಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅಂದ್ರೆ ಸೊಸೈಟಿಲಿ, ನನ್ನ ಸುತ್ತ ಎಲ್ಲರೂ ಕರೋರ್ಪತಿಗಳೇ ಸರ್. ಹಿಂಗ್ ತಿರುಗ್ದ ಅಂದ್ರೆ 360 ಡಿಗ್ರೀಸ್ ಎಲ್ಲರೂ ಕರೋರ್ಪತಿಗಳೇ. ನನಗೆ ಬೇಕಾಗಿದ್ದು ನಮ್ಮ ಕಷ್ಟ ಕಾಲದಲ್ಲಿ ಎಷ್ಟೋ ಕೆಲವು ಸ್ವಲ್ಪ ಮಾತ್ರ ಬೇಕಾಗಿದ್ದು, ಅದನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ಯಾರೂ ಇರ್ಲಿಲ್ಲ ಸರ್. ನಾನು ಸುತ್ತ ತಿರುಗದೆ ಸರ್. ನಾನು ಏರಿಯಾ ಓಡಾಡಿದ್ದೀನಿ ಸರ್ ಫೈನಾನ್ಸ್ಗೆ. ಫುಟ್ಪಾತ್ಗಳ ಮೇಲೆ ನಿಂತ್ಕೊಂಡು ಕಾದಿದ್ದೀನಿ ಫೈನಾನ್ಸ್ಗೆ. ಇಲ್ಲ, ಈ ಕಷ್ಟನ ತೀರಿಸ್ಲೇಬೇಕು, ನಾವು ಮತ್ತೆ ನಿಂತ್ಕೊಳ್ಳೇಬೇಕು ನಾನು ನಮ್ಮ ಅಪ್ಪಾಜಿ ಅಂತ ಹಠದಲ್ಲಿ ನಿಂತ್ಕೊಂಡೆ. ಅಷ್ಟರಲ್ಲಿ ಮನೇಲಿ ನಾನು, ನನ್ನ ಹೆಂಡತಿ, ನಮ್ಮ ಅಪ್ಪಾಜಿ, ನಮ್ಮಮ್ಮ, ನನ್ನ ಮಕ್ಕಳು ಮಾತ್ರ. ಇನ್ಯಾರೂ ಇರಲಿಲ್ಲ ನನಗೆ. ನನ್ನ ಸುತ್ತ ಯಾರು ಬರಲೂ ಇಲ್ಲ, ನನಗೆ ಯಾರು ಕೇಳಲೂ ಇಲ್ಲ. ನಾನು ಬದುಕಿದಿನೋ ಸತ್ತಿದಿನೋ ಅಂತನೂ ಯಾರು ನನ್ನನ್ನು ವಿಚಾರಿಸ್ಕೊತಾ ಇರಲಿಲ್ಲ. ನೋ ಪ್ರಾಬ್ಲಮ್. 5 ಜನನೇ ಇರ್ಬೋದು ನನ್ನ ಸುತ್ತ. ಅವ್ರ 5 ಜನನೇ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು, ತುಂಬಾ ಚೆನ್ನಾಗಿ ಪ್ರೀತಿಸ್ತಾ ಇದ್ರು. ಆ ಪ್ರೀತಿಲೇ ಬದುಕಿದೆ ನಾನು. ಇನ್ಫ್ಯಾಕ್ಟ್ ಇಟ್ ವಾಸ್ ವೆರಿ ಪೇನ್ಫುಲ್ ಸರ್. ನಾನು ಯಾರನ್ನೂ ದೂಷಿಸಿರ್ಲಿಲ್ಲ, ಯಾರನ್ನೂ ಹಳ್ಸಿರ್ಲಿಲ್ಲ. ಅವನೆಂತ ದೊಡ್ಡ ಸ್ಟಾರ್ ಆಗಿರ್ಲಿ, ಎಂತ ಚಿಕ್ಕ ಸ್ಟಾರ್ ಆಗಿರ್ಲಿ, ಎಲ್ಲರೂ ಈಕ್ವಲ್ ಆಗಿ ಮಾತಾಡಿಸ್ತಾ ಇದ್ದೆ. ತುಂಬಾ ನಾರ್ಮಲ್ ಆಗಿ ಟ್ರೀಟ್ ಮಾಡ್ತಾ ಇದ್ದೆ. ನನ್ನ ಅದೃಷ್ಟನೋ ನನ್ನ ಕರ್ಮನೋ
ಅದು ಏನಾಯ್ತು ಅಂತ ಗೊತ್ತಿಲ್ಲ. ಚಂದ್ರಚಕೋರಿ ಕಂಟಿ ಯಾಕೆ ಆಯ್ತು ಅನ್ಕೊಂಬಿಟ್ಟೆ ಒಂದು ಪೀರಿಯಡ್ ಅಲ್ಲಿ. ನಾನು ಏನಕ್ಕೆ ನಡೀತು ಈ ಪಿಕ್ಚರು, ಯಾಕೆ ಆಯ್ತು, ನಾನು ಈ ಅವಮಾನ ನೋಡಕ್ ನಾನು ಇದನ್ನ ಮಾಡ್ಕಣ್ಣ ಅಂತ ಅನ್ನಿಸ್ತು. ಬಟ್ ಎಲ್ಲೂ ನಾನು ಆ ಕಾಲದಲ್ಲಿ ಅದನ್ನ ನಾನು ಅವಮಾನದ ತಗತ್ತಿರಲಿಲ್ಲ. ನನ್ನ ಪರಿಸ್ಥಿತಿ ಬಿಡ್ರೆ ನನ್ನ ಗತಿ ಇದು ನಾವೇನ್ ಮಾಡೋಕ್ಕಾಗತ್ತೆ. ಯಾವುದೋ ಒಂದು ಗ್ರೂಪು, ಒಂದು ಇವೆಂಟ್ಗೆ ಹೋಗ್ತೀವಿ, ಒಂದು ಫಂಕ್ಷನ್ಗೆ ಹೋಗ್ತೀವಿ, ಅಲ್ಲಿ ಹೋದ್ರೆ ಈಗ ನಾವು ಎದುರುಗಡೆ ಬರ್ತಾ ಇರ್ತೀವಿ ಅನ್ಕೊಳ್ಳಿ, ಅಲ್ಲೆಲ್ಲೋ ಪಾಸ್ ಆಗ್ತಾ ಇರ್ತಾರೆ. ನಾವು ಎದುರುಗಡೆ ಬಂದ ತಕ್ಷಣ ಈ ಕಡೆ ಹೋಗ್ಬಿಡೋದಂತೆ. ಹಿಂಗ್ ಸರ್ ನಾವೇನು ಯಾರನ್ನೂ ದುಡ್ಡು ಕೇಳಲ್ಲ ಸರ್, ಯಾರನ್ನೂ ಹೋಗ್ಬಿಟ್ಟು ನೀವು ನನಗೆ ಬಂದು ಕಾಪಾಡು, ನನಗೆ ಸಹಾಯ ಮಾಡು ಅಂತ ನಾವು ಯಾರನ್ನೂ ಕೇಳ್ತಾ ಇಲ್ಲ. ಬಟ್ ನಮ್ಮನ್ನು ಆ ಥರ ನೋಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಯಾಕೋ ಅವತ್ತು ಒಂದು ಹಠ ಬಂತು ಸರ್ ಮೈಂಡ್ಗೆ. ನಾನು ಯಾವತ್ತೂ ನನ್ನ ಜೀವನದಲ್ಲಿ ಹಠ ಮಾಡಿದವನಲ್ಲ. ನಮ್ಮ ಮನೆ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಾಗೋಯ್ತು. ರಾಂಗ್ ಬಿಸ್ನೆಸ್ಗೆ ನಮ್ಮನ್ನ ಈಲ್ಡ್ ಮಾಡಿಕೊಂಡು, ನಮ್ಮನ್ನ ಲಾಕ್ ಮಾಡಿಕೊಂಡು ಎಂಟೈರ್ ಸೊಸೈಟಿ ಮಿಸ್ಟರ್ ಎ ಚಿನ್ನೇಗೌಡ್ರನ್ನ ಲಾಕ್ ಮಾಡಬೇಕು, ಅವ್ರ ಮಕ್ಕಳನ್ನ ಲಾಕ್ ಮಾಡಲೇಬೇಕು ಅಂತ ನಡೆದಂಥ ಕೆಲವು ಘಟನೆ ಹಾಗೆ ಆಗೋಯ್ತು. ನಾವು ಯಾರಿಗೂ ತಪ್ಪು ಮಾಡಿಲ್ಲ ಸರ್, ನಾನು ಈಗಲೂ ಎದೆ ಮುಟ್ಕೊಂಡು ಹೇಳ್ತೀನಿ. ನಾವು ಅನ್ಯಾಯ ಮಾಡಿಲ್ಲ ಯಾರಿಗೂ, ಮೋಸ ಮಾಡಿಲ್ಲ ಯಾರಿಗೂ, ಎಂಥ ಚೀಪ್ ತಿರ್ಬೋಕೆ ಕೆಲಸಗಳ ಮಾಡಿಲ್ಲ. ನಾವು ಮನುಷ್ಯರಾಗಿ ಬದುಕಿದೀವಿ. ನಮ್ಮ ಅಪ್ಪ ನಮಗೆ ಹೇಳ್ಕೊಟ್ಟಿದ್ವಿ ಈ ತರ ಬದುಕದ್ನ, ನಾವು ಹಾಗೆ ಬದುಕ್ತಾ ಇದೀವಿ. ಇಂಥ ಟೈಮಲ್ಲಿ ಇದನ್ನೆಲ್ಲ ಫೇಸ್ ಮಾಡ್ಬೇಕಾಗಿತ್ತು. ನಾಳೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಉಗ್ರಂ ಒಂದು ಕೈಗೆ ತಗೊಂಡಿದ್ದೀನಿ, ಉಗ್ರಂ ರಿಲೀಸ್ ಆಗತ್ತಂಗ ನನ್ನ ಪರಿಸ್ಥಿತಿ ಏನಾಗಬೇಕು. ನಾನು ಪಟ್ಟಂತ ಕಷ್ಟ ಕಲಾವಿದನಾಗಿ ಬೇರೆ ಯಾವ ಕಲಾವಿದನಿಗೂ ಇದು ಸಿಗಬಾರ್ದು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್ ಆ ದೇವ್ರನ್ನ. ನಾನು ಹೆಂಗೋ ಬದುಕಿದೆ ಸರ್, ಹೇಗೆ ಬದುಕ್ತೆ ಅಂತ ನನಗೆ ಗೊತ್ತಿಲ್ಲ. ಇನ್ನೊಬ್ಬ ಈ ಕಷ್ಟದಲ್ಲಿ ಬದುಕ್ತಾನೋ ಇಲ್ವೋ ಅನ್ನೋ ಗ್ಯಾರಂಟಿ ನನಗಿಲ್ಲ ಸರ್. ನಾನು ಯಾವ ಪರಿಸ್ಥಿತಿಗೆ ಹೋಗಿದ್ದೆ, ಯಾವ ಡಿಸಿಷನ್ ತಗೊಳಕ್ ಹೋಗಿದ್ದೆ, ಯಾವ ಸ್ಥಳಗಳಿಗೆ ಹೋಗಿದ್ದೆ ನನಗೆ ಗೊತ್ತು ಸರ್. ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ, ನಮ್ಮ ಅಪ್ಪಾಜಿನೂ ಬ್ಲೇಮ್ ಮಾಡಲ್ಲ, ಯಾವ ನಿರ್ದೇಶಕರನ್ನು ಬ್ಲೇಮ್ ಮಾಡಲ್ಲ, ಯಾವ ಪ್ರೊಡ್ಯೂಸರ್ಸ್ನು ಬ್ಲೇಮ್ ಮಾಡಲ್ಲ. ನಾನು ಆ ಪಿಕ್ಚರ್ಗಳಿಗೆ ನಾನೊಬ್ಬ ಹೀರೋ ಆಗಿದ್ದೆ ಸರ್. ನನ್ನ ಜವಾಬ್ದಾರಿ ಎಲ್ಲೋಗಿತ್ತು, ನಾನು ಮಾಡಿದಂಥ ತಪ್ಪು. ಅಷ್ಟು ತಪ್ಪುಗಳನ್ನ ಇವತ್ತು ನನ್ನ ತಲೆ ಮೇಲೆ ಹಾಕೊಂಡು ನಾನಿವತ್ತು ಸರಿಪಡಿಸ್ಕೊಂಡು ಹೋಗ್ತಿದ್ದೀನಿ ಹೊರತು ನಾನು ಯಾರನ್ನೂ ಕೆಟ್ಟವ್ರು ಅನ್ನಲ್ಲ ಸರ್. ನನ್ನ ಪ್ರಕಾರ ಯಾರು ಕೆಟ್ಟವ್ರಿಲ್ಲ ಸರ್. ಪರಿಸ್ಥಿತಿ ಮಾತ್ರ ಕೆಲವು ಸನ್ನಿವೇಶಗಳನ್ನ ನಮ್ಮನ್ನ ಎದುರಿಸಾಗಿ ಮಾಡ್ತೇವೆ ಹೊರತು ಯಾರು ಕೆಟ್ಟವ್ರಲ್ಲ ಸರ್. ಸೊ ಆ ಕಷ್ಟ ಕಾಲದಲ್ಲಿ ಏನೂ ಸರಿ ಆಗ್ತಿಲ್ಲ. ನಿಮ್ಮ ಅಣ್ಣ ವಿಜಯ ರಾಘವೇಂದ್ರ ಅವ್ರ ಕೆರಿಯರ್ ಸರಿಗೆ ಹೋಗ್ತಿಲ್ಲ, ನೀವು ಕಷ್ಟದಲ್ಲಿದ್ದೀರಿ, ನಿರ್ಮಾಣನೂ ಈ ಥರ ಆಗುತ್ತೆ, ಪಿಕ್ಚರ್ ರಿಲೀಸ್ ಮಾಡಕ್ಕೆ ಹೋಗ್ತೀರಿ, ಅಲ್ಲಿ ಇನ್ನೇನೋ ಅನಾಹುತ ಆಗುತ್ತೆ. ಈ ಥರ ಟೈಮಲ್ಲಿ ನಿಮ್ಮ ನೆಚ್ಚಿನ ಮನೆಯನ್ನ ಮಾರಬೇಕಾಗಿ ಬರುತ್ತೆ. ಅದೇ ಲಾಸ್ಟ್ ಪಾಯಿಂಟ್. ಈ ವಿಚಾರದಲ್ಲೂ ನಾವು ಅದೃಷ್ಟ ಮಾಡಿದ್ದೀವಿ ಸರ್. ಒಂದೇ ಜಾಗ 2 ಥರ ಮನೇಲಿದ್ವಿ ಸರ್, ನಾನು ನಮ್ಮ ಫ್ಯಾಮಿಲಿ. ಒಂದು ನಮ್ಮ ಅಪ್ಪಾಜಿ 93 ಕಟ್ಸಿದ್ವಿ ಮನೆನ. ನಮ್ಮ ಫ್ಯಾಮಿಲಿಲೇ ಯಾರು ಒಂದು ಸೈಟ್ ತಗೊಂಡು ಮನೆ ಕಟ್ಸಿರ್ಲಿಲ್ಲ ಸರ್. ನಮ್ಮ ಅಪ್ಪಾಜಿ ಫಸ್ಟ್ ಪರ್ಸನ್ ನಮ್ಮ ಎಂಟೈರ್ ಫ್ಯಾಮಿಲಿ ಸರ್ಕಲಲ್ಲೇ ಆ ಥರ ಒಂದು ಮನೆ ಕಟ್ಟಿದ್ದು. ಅಂಥ ಟೈಮಲ್ಲಿ ಏನೋ ದೃಷ್ಟಿ ಅಂತಾರೋ, ಅದು ಕಣ್ಬಿತ್ತು ಅಂತಾರೋ, ಅಥವಾ ತಡ್ಕೊಳಕ್ಕಾಗಿಲ್ವೋ ಕೆಲವ್ರಿಗೆ ನನಗೆ ಗೊತ್ತಿಲ್ಲ ಸರ್. ಏನೋ ನಮ್ಮ ಪರಿಸ್ಥಿತಿ ಹಂಗಿತ್ತು. ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗೋಯ್ತು. ಇವಾಗ ನೀವೇನು ನೋಡ್ತಾ ಇದ್ದೀರೋ ಇದ್ರ 20 ಅಲ್ಲ 50 ಟೈಮ್ಸ್ ಚೆನ್ನಾಗಿತ್ತು ಎಕ್ಸ್ಟೀರಿಯರು. ಸಿನಿಮಾಗಳು ಹೆಂಗೋ ಮಾಡ್ತಿದ್ದ ಸರ್. ನಾನು ಯಾರನ್ನೂ ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರೂ ತಪ್ಪಲ್ಲ. ನನಗೆ ಅನ್ನ ಕೊಟ್ಟಿದ್ದಾರೆ ನಿರ್ಮಾಪಕರು, ನಿರ್ದೇಶಕರು ವಿದ್ಯೆ ಹೇಳ್ಕೊಟ್ಟಿದ್ದಾರೆ, ನನ್ನ ಕೈಲಿ ಕೆಲಸ ಮಾಡಿಸ್ಕೊಂಡಿದ್ದಾರೆ. ಆ ವರ್ಷಗಳಲ್ಲಿ ನಾನು ಕೆಲ್ಸವಿಲ್ಲದೆ ಬಿದ್ದಿರಲಿಲ್ಲ, ಕೆಲಸ ಮಾಡ್ತಾ ಇದ್ದೆ. ಒಬ್ಬ ಕೆಲ್ಸಗಾರನಾಗಿದ್ದೆ, ಒಬ್ಬ ಲೇಬರ ಕೆಲಸ ಮಾಡುವೆ ನಾನು. ಆ ದುಡಿಮೆ, ಆ ಮರ್ಯಾದೆ, ಆ ಪ್ರೀತಿ, ವಿಶ್ವಾಸ ನನಗೆ ಎಲ್ಲರ ಮೇಲೂ ಇದೆ. ಬಟ್ ಈ ಪರಿಸ್ಥಿತಿ ಎಲ್ಲ ನನಗೆ ನಡೆದಿದ್ದು ಯಾಕೆ ಅಂತ ಗೊತ್ತಿಲ್ಲ. ಬಟ್ ದಯವಿಟ್ಟು ಬೇರೆ ಅವ್ರಿಗೆ ಕೊಡಬೇಡ ಅಂತ ಹೇಳ್ತೀನಿ ಅಷ್ಟೇ ಸರ್. ರೈಟ್. ಇಷ್ಟೆಲ್ಲ ಕಷ್ಟಕಾಲ ನೋಡ್ತೀರಿ, ಇನ್ನೆಲ್ಲ ಎವ್ರಿಥಿಂಗ್ಸ್ ಲುಕಿಂಗ್ ಬ್ಯಾಡ್, ಏನೂ ಸರಿ ಇಲ್ಲ ಲೈಫಲ್ಲಿ ಅನ್ನೋ ಟೈಮಲ್ಲಿ ಮತ್ತೆ ಆಶಾಕಿರಣ ಕಾಣುತ್ತೆ. ಮತ್ತೆ ಎದ್ದು ಹೇಳ್ತೀರಿ, ಮತ್ತೆ ಹಿಟ್ ಕೊಡ್ತೀರಿ, ಪ್ರಶಾಂತ್ ನೀಲ್ ಜೊತೆ ಕೊಲಾಬ್ರೇಟ್ ಮಾಡ್ತೀರಿ, ಉಗ್ರಂ ಆಗುತ್ತೆ. ಐ ಥಿಂಕ್ ವಿ ಹ್ಯಾವ್ ಟು ವೇಟ್ ಫಾರ್ ದಟ್ ಬ್ಯೂಟಿ ಇನ್ ಅವರ್ ಲೈಫ್. ನಾವು ವೆಯ್ಟ್ ಮಾಡಬೇಕು, ಸ್ವಲ್ಪ ತಾಳ್ಮೆ ತಗೋಬೇಕು. ನನಗೆ ತಾಳ್ಮೆ ಅನ್ನೋದೇ ಇರಲಿಲ್ಲ. ಬಹುಶಃ ಭಗವಂತ ನನಗೆ ಇದನ್ನೆಲ್ಲ ಕಲಿಸಿದ್ದೆ ತಾಳ್ಮೆಗೋಸ್ಕರ ಅಂತ ನಾನು ಅನ್ಕೋತೀನಿ. ನಮ್ಮ ಅಪ್ಪಾಜಿ ತಾಳ್ಮೆಲೆ ಎತ್ತಿದ ಕೈ ನಮ್ಮ ತಂದೆ. ಅವ್ರಿಗಿರೋ ತಾಳ್ಮೆ ಯಾರಿಗೂ ಇರಲಿಲ್ಲ. ಯಾವಾಗ ಬಿತ್ತೋ ಒದೆ, ತಪ್ಪುಗಳು ಯಾವಾಗ ಗೊತ್ತಾಯ್ತೋ, ಆ ತಪ್ಪುಗಳನ್ನ ನಾವು ಯಾವಾಗ ತಿದ್ಕೊಂಡ್ವೋ ಅವತ್ತು ನಾವು ಮನುಷ್ಯರಾಗಿ ಬದುಕಾಗ ನಮಗೊಂದು ಅವಕಾಶ ಸಿಕ್ತು. ನಾನೇನಾರ ತಪ್ಪುಗಳನ್ನ ಒಪ್ಕೊಳ್ಳಿಲ್ಲ ಅಂದಿದ್ರೆ ನಾನು ಯಾವ ಕಾರಣಕ್ಕೂ ಇರೋಕ್ಕಾಗ್ತಿರ್ಲಿಲ್ಲ ಇಂಡಸ್ಟ್ರಿ. ನನ್ನ ತಪ್ಪುಗಳನ್ನ ನಾನು ಒಪ್ಕೊಂಡೆ, ಎಲ್ಲೆಲ್ಲಿ ತಪ್ಪು ಮಾಡಿದ್ನೋ ಅದಷ್ಟನ್ನು ತಿದ್ಕೊಂಡೆ. ಹೀಗೆ ಸಿನಿಮಾ ಮಾಡಬೇಕು ಅನ್ನೋ ತಿಳುವಳಿಕೆನ ತಿಳ್ಕೊಂಡು ಬುದ್ಧಿವಂತರ ಜೊತೆ ಮಾತ್ರ ಕೆಲಸ ಮಾಡಬೇಕು ಅನ್ನೋ ನಿರ್ಧಾರ ತಗೊಂಡೆ. ಅದು ತಗೊಂಡು ಇವತ್ತು ದೇವರು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಕೈಲಿ ಕೆಲಸ ಮಾಡಿಸ್ಕೊತಾರೆ. ರೈಟ್. ಉಗ್ರಂ ಬಂತು. ಆ ಉಗ್ರಂನ ಮೊದಲು ಬೇರೆ ಯಾವುದೋ ಹೆಸರಿಟ್ಟಿದ್ರಿ, ಹೌದು, ನಂದೇ ಅಂತ. ಐ ಸ್ಟಿಲ್ ರಿಮೆಂಬರ್. ಅದೊಂದು ಪೋಸ್ಟರ್ ಇದೆ ಇಲ್ಲಿ. ಮೊದಲು ಉಗ್ರಂ ಅನೌನ್ಸ್ ಆದಂತ ಪೇಪರ್ ನನ್ನ ನೆನಪಿದೆ. ಎಸ್, ಶ್ರೀ ಮುರಳಿ ಇನ್ ನಂದೇ. ಈ ನಂದೇ ಉಗ್ರಂ ಹೆಂಗಾಯ್ತು, ಏನಾಯ್ತು ಸರ್? ಫಸ್ಟ್ ಟೈಮು ಪ್ರಶಾಂತ್ ಅವ್ರು ಬಂದ್ರು.
ನಾನು ಆಫೀಸಿಗೆ ಬರ್ತಾ ಇದಾರಲ್ಲ ನಾನು ಹೆಂಡ್ತಿ ಅಣ್ಣ ಏನು ಆವಾಜ್ ಗಿವಾಜ್ ಹಾಕಕ್ ಬರ್ತಾವ್ರ, ಏನು ಬೈಯಕ್ ಬರ್ತಾವ್ರ, ಅಣ್ಣ ಬೇರೆ ಕಾಲೇಜ್ ಬೇರೆ ಬಿಲ್ಡಪ್ ಕೊಟ್ಬಿಡಿದ್ಲು ಅಣ್ಣ ಅಣ್ಣ ಅಂತ, ನಾನೇ ಸಿಕ್ಕಾಕಬೇಕಾ ಇದೇನಪ್ಪ ಅನ್ಕೊಂಡು ನಾನು ಟೆನ್ಷನ್ ಆಫೀಸಲ್ಲಿ ಕೂತಿದ್ದೀನಿ. ಮನುಷ್ಯ ಬರ್ತಾರೆ, ನಾನು ಎಸ್ ಪ್ರಶಾಂತ್ ಹೇಳಿ, ಇಲ್ಲ ನಾನು ಇಂಪಾರ್ಟೆಂಟ್ ಮಾತಾಡಬೇಕು. ಸಿ ಐ ರಿಯಲಿ ಲವ್ ಯುವರ್ ಸಿಸ್ಟರ್, ಲೈಕ್ ಐ ಆಮ್ ಡೆಫಿನೆಟ್ಲಿ ಗೋಣ ಮ್ಯಾರಿ ಹರ್, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಹಾಗೆ ನೋ 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 ನಾನು ಅದ್ರ ಬಗ್ಗೆ ಮಾತಾಡಕ್ ಬಂದಿಲ್ಲ. ಹೌದಾ, ಏನಕ್ಕೆ ಬಂದಿರೋದು ಮತ್ತೆ ನೀವು? ನಿಮ್ನ ಹಾಕೊಂಡು ಪಿಕ್ಚರ್ ಮಾಡ್ಬೇಕಂತ ಬಂದಿದ್ದೀನಿ ಸರ್. ಇಟ್ ವಾಸ್ ಅ ಶಾಕಿಂಗ್ ನ್ಯೂಸ್ ಫಾರ್ ಮಿ ಸರ್. ಹೋಟೆಲ್ ಹೈಲ್ಯಾಂಡ್ಸ್ ಅಂಡ್ ಮೋತಿ ಮಹಲ್ ಫ್ಯಾಮಿಲಿ ಇರೋ ಅಷ್ಟು ವರ್ಷಗಳಲ್ಲಿ ಒಬ್ಬ ಅವ್ರ ಫ್ಯಾಮಿಲಿಯಿಂದ ಇಂಡಸ್ಟ್ರಿಗೆ ಏನು ಬಂದವನಲ್ಲ. ಇವರೇ ಫಸ್ಟ್ ಪರ್ಸನ್ ಆ್ಯಂಡ್ ಐ ಆಮ್ ದ ಫಸ್ಟ್ ಪರ್ಸನ್ ಟು ನೋ ದಟ್. ನಾನು ಹೆಂಡ್ತಿಗೆ ಫೋನ್ ಮಾಡಿ ಹೇಳ್ತಾ ಇದ್ದೀನಿ, ಅವಳು ನಂಬ್ತಾ ಇಲ್ಲ. ನಮ್ಮ ಅಣ್ಣ ಯಾಕೆ ಮಾಡ್ದಾನೆ, ಲೂಸ್ ಥರ ಮಾತಾಡ್ತಿದ್ದೆ, ಅದ್ಯಾಕೆ ನಮ್ಮ ಅಣ್ಣ ಮಾಡ್ತಾನೆ. ಬಂದು ಬಿಟ್ರು ಹೇಳ್ತಾವ್ರೆ ಪಿಕ್ಚರ್ ಮಾಡಬೇಕು ಅಂತ. ನಾನು ಕೇಳ್ತಾ ಇದ್ದೀನಿ, ಏನು ಬಡ್ಜೆಟ್ ಅನ್ಕೊಂಡಿದ್ದೀರಾ, ಏನು ಎತ್ತ, ಎಷ್ಟಾರ ಆಗಲಿ, ಫ್ಲೈಟ್ ಬೇಕಾ ಫ್ಲೈಟ್ ತರಿಸ್ತೀನಿ, ಟ್ರೈನ್ ಬೇಕಾ ಟ್ರೈನ್ ತರಿಸ್ತೀನಿ, ಏನು ಬೇಕಾ ಅದು ಆ ಟೈಮಲ್ಲಿ ನಂದೇ ಅಂತ ಟೈಟಲ್ ಫಿಕ್ಸ್ ಆಗಿತ್ತು. ನಾನು ಪ್ರಶಾಂತ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಇಲ್ಲ ನನಗೆ ಟೈಮ್ ಚೆನ್ನಾಗಿಲ್ಲ ಈಗ, ನೀವು ನನ್ನನ್ನು ಹಾಕೊಂಡು ಮಾಡಿಬಿಡಿ ಸಿನಿಮಾನ. ನನ್ನ ಕೊಲೀಗ್ಸ್ ಇದ್ದಾರೆ, ನನ್ನ ಕಸಿನ್ಸ್ ಇದ್ದಾರೆ, ತುಂಬ ಜನ ಇದ್ದಾರೆ ಇಂಡಸ್ಟ್ರಿಲಿ, ಕೇಳ್ಕೊಂಡು ನಾನು ನಿಮ್ಗೆ ಡೇಟ್ ಮಾಡಿಸ್ಕೊಡ್ತೀನಿ. ನಾನು ಯಾರು ಇಲ್ಲ ಅನ್ನಲ್ಲ, ಐ ಆಮ್ ಇನ್ ಗುಡ್ ಟರ್ಮ್ಸ್ ವಿತ್ ಎವ್ರಿಬಡಿ, ನಿಮ್ಗೆ ಏನೇ ಬೇಕೋ ನಾನು ಮಾಡಿಸ್ಕೊಡ್ತೀನಿ. ಅವ್ರು ಒಂದೇ ಮಾತು ಹೇಳಿದ್ದು, ನಾನು ಈ ಸಿನಿಮಾ ಮಾಡ್ತಿರೋದೇ ನಿಮಗೋಸ್ಕರ, ನಿಮ್ಗೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದೀನಿ. ಈ ಸಿನಿಮಾ ಅಂದ್ರೆ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ಐ ವಿಲ್ ಮೇಕ್ ಯು ಅ ಸ್ಟಾರ್, ಐ ವಿಲ್ ಮೇಕ್ ಯು ಅ ಸ್ಟಾರ್ ಅಂತ ಹೇಳ್ಬಿಟ್ಟು ಸಿನಿಮಾ ಮಾಡಿ. ಇದಿಷ್ಟು ನನಗೆ ಚಂದಮಾಮ ಕತೆ ಥರ ಕಾಣಿಸ್ತಾ ಇದೆ ಈಗ. ಯಾವುದು ಇದೆಲ್ಲ ನಿಜ ಆಗುತ್ತಾ, ಏನು ಮಾತಾಡ್ತಿದ್ದಾರೆ, ನಾನು ಎಲ್ಲಿದ್ದೀನಿ, ಏನು ಪ್ರಶಾಂತ್ ಹಿಂಗೆ ಮಾತಾಡ್ತಿದ್ದಾರಲ್ಲ, ನಂದೆ ನಂದೆ ನಂದೆ. ಈಗ ಯಾವುದೋ ಬೇರೆ ಪಿಕ್ಚರ್ ಪ್ರೆಸ್ ಮೀಟ್ಗೆ ಹೋದಾಗ ಯಾರೋ ಕೆಲವರು ಕೇಳಿದ್ರು ನೆಕ್ಸ್ಟ್ ಪಿಕ್ಚರ್ ಯಾವುದು ಅಂತ. ನಾನು ನಂದೆ ಅಂದೆ. ಏನ ಅಲ್ಲ, ನಿಮ್ದೇ ಗೊತ್ತು ಪಿಕ್ಚರ್ ಯಾವುದು ಅಂತ. ಸರ್ ಅವತ್ತು ನನಗೆ ಕೆಲವು ಸೂಕ್ಷ್ಮತೆಗಳು ಇನ್ನು ಕ್ಲಿಯರ್ ಆಗಿ ಅರ್ಥ ಆಯ್ತು. ಅಂದ್ರೆ ಈಗ ನಮಗಿದು ಆಗ ಬರಲ್ಲ, ನಂದೇ ಅನ್ನೋ ಅಷ್ಟು ನನ್ನ ಮಗಂದು ಅದು ಚೆನ್ನಾಗಿ ಕಾಣಲ್ಲ, ಹೊರಗಡೆ ಏನೋ ಬೇರೆ ತರ ಕೇಳಿಸ್ತಾ ಇರ್ಬೋದು ಅಂದ್ಬಿಟ್ಟು ಒಂದಿನ ಕೂತ್ಕೊಂಡೆ ಪ್ರಶಾಂತ್ ಅವ್ರ ಹತ್ರ ಕೂತ್ಕೊಂಡು, ಡೈರೆಕ್ಟರ್ ಲೆಟ್ ಅಸ್ ಚೇಂಜ್ ದ ಟೈಟಲ್. ವಾಟ್ ಯು ಸೇಯಿಂಗ್, ವೈ ಹಾಗೆ ಹೀಗೆ ಹೀಗೆ ಹೇಳ್ದೆ. ಇಲ್ಲ ಡೈರೆಕ್ಟರ್, ಇದ್ಯಾಕೋ ತುಂಬಾ ಹಾರ್ಷ್ ಆಗಿ ಕೇಳಿಸ್ತಿದೆ ಆಚೆ ಕಡೆ, ಲೆಟ್ ಅಸ್ ಟ್ರೈ ಅಂಡ್ ಚೇಂಜ್ ದ ಟೈಟಲ್, ಅದರ ಸಿಕ್ಕಿದ್ರೆ ಬೆಟರ್ಮೆಂಟ್ ಹೇಳಿ ಡೈರೆಕ್ಟರ್, ಲೆಟ್ಸ್ ಲುಕ್ ಇನ್ ಟು ಇಟ್ ಹಾಗೆ ಹೀಗೆ ಅಂದಾಗ ದೆನ್ ಹಿ ಕೇಮ್ ಅಪ್ ವಿತ್ ಉಗ್ರಂ ವೀರಂ ಅಂತ ಬಂದ್ರು. ಆ್ಯಂಡ್ ಐ ವಾಸ್ ವೆರಿ ಕೀನ್ ಆನ್ ಉಗ್ರಂ ಅಂತ ಇಟ್ಕೋಬಹುದಾ ಡೈರೆಕ್ಟರ್, ಇಸ್ ಇಟ್ ಪಾಸಿಬಲ್ ಅಂತ ಹೇಳಿದಾಗ, ಎಲ್ಲ ಶ್ರೀಮುರಳಿ ನೀವು ಹೇಳ್ದಂಗೆ ಉಗ್ರಂ ಸೌಂಡಿಂಗ್ ಚೆನ್ನಾಗಿದೆ, ಉಗ್ರಮ್ಮೇ ಇಡೋಣ ಅಂದ್ಬಿಟ್ಟು ಆಮೇಲೆ ಉಗ್ರಂ ಇಟ್ಟು. ಎಸ್, ಆ ಉಗ್ರಂ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡೋಣ. ಹಾಯ್ ಶ್ರೀಮುರಳಿ, ಹಾಯ್ ಅರವಿಂದ್ ಸರ್. ಫ್ರೆಂಡ್ಶಿಪ್ಗಿಂತ ಹೆಚ್ಚಾಗಿ ಒಂದು ಜರ್ನಿ ಇದೆ. ಆ ಜರ್ನಿ ಒಂದು 14 ವರ್ಷದಿಂದ ಸ್ಟಾರ್ಟ್ ಆಗಿದ್ದು ಸರ್. ನಾನು ಮುರಳಿ ಹತ್ರ ಮೊದಲನೇ ಸರಿ ಹೋಗಿ, ಮುರಳಿ ಒಂದು ಸಿನಿಮಾ ಮಾಡೋಣ, ನಿಮ್ಮನ್ನ ಒಂದು ಸ್ಟಾರ್ ಮಾಡೋಣ ಅಂತ ಯಾವುದೋ ಆ್ಯಪಲ್ ಗಿತ್ ಕೊಡೋ ಥರ ಹೇಳಿದೆ ಅವತ್ತು. ಮುರಳಿ ಸರಿ ಮಾಡೋಣ ಬನ್ನಿ ಅಂತ ಹೇಳಿದ್ರು. ತುಂಬ ಟೈಮ್ ತೊಗೊಂಡು ಪ್ರಿಪ್ರೇಷನ್ ಮಾಡಿ ಇಂಡಿಯಾದಲ್ಲಿರೋ ಬೆಸ್ಟ್ ಟೆಕ್ನಿಷಿಯನ್ಸ್ ಎಲ್ಲ ಸೇರಿಸಿ ಶೂಟಿಂಗ್ ಹಿಡಿದ್ವಿ ಸರ್. ಫಸ್ಟ್ ಡೇ ಫಸ್ಟ್ ಶಾಟ್ ತೆಗೆದೆ, ಮೀಟರ್ ಆಫ್. ಮೊದಲು ನಾವು ನಂದೇ ಅಂತ ಟೈಟ್ಲ್ ಇಟ್ಟು ಆ ಪಿಕ್ಚರ್ ಸ್ಟಾರ್ಟ್ ಮಾಡಿದ್ವಿ ಸರ್. ಫಾರ್ ಸಮ್ ರೀಸನ್ ಆ ಕ್ಯಾರೆಕ್ಟರ್ ಏನು ಕಾಣ್ತಿತ್ತು ಅದಕ್ಕೆ ಮತ್ತು ಆ ಟೈಟ್ಲ್ಗೆ ಸೂಟ್ ಆಗ್ತಾ ಇರಲಿಲ್ಲ ಅಂತ ಅನಿಸ್ತು. ಅದನ್ನು ಚೇಂಜ್ ಮಾಡಿದ್ವಿ. ಒಂದು ಲಾಫಿಂಗ್ ಸ್ಟಾಕ್ ಆಗೋಗ್ಬಿಟ್ಟಿದ್ವಿ ನಾವು ಇಂಡಸ್ಟ್ರಿನಲ್ಲಿ, ಎಸ್ಪೆಷಲಿ ವಿತ್ ಇನ್ ದ ಇಂಡಸ್ಟ್ರಿ. ಏನು ಮಾಡ್ತಿದ್ದಾರೆ, ಯಾರೋ ಹೊಸಬ ಡೈರೆಕ್ಷನ್ ಮಾಡ್ತಿದ್ದಾನೆ, ಎಲ್ಲಿಂದ ದುಡ್ಡು ತೊಗೊಂಬಂದು ಸುರಿತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾ ಇದೆ ಇದು, ಬಡ್ಜೆಟ್ ಏನೇನೋ ಮಾಡ್ತಾ ಇದ್ದಾರೆ, ಎಷ್ಟು ದಿವಸ ಶೂಟ್ ಮಾಡ್ತಾರೆ, ಈ ಥರದ್ದೆಲ್ಲ ಬಂತು. ಆ್ಯಂಡ್ ನಮ್ಮ ಕಿವಿಗೂ ಬರ್ತಾ ಇತ್ತಿದ್ದು. ಅಂದರೆ ಒಂದು ಜರ್ನಿನಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಕೇಳಿದ್ದೀನಿ, ನಮ್ಮದ್ರಲ್ಲಿ ಬರೀ ಡೌನ್ಸ್ ಇತ್ತು ಅಷ್ಟೇ. ಎವ್ರಿ ಟರ್ನಲ್ಲೂ ನಮಗೇನೋ ಒಂದು ಪ್ರಾಬ್ಲಮ್ಗಳು ಬರೋದು. ನಾನು ಮತ್ತು ಮುರಳಿ ಕೂತ್ಕೊಂಡು ಎಷ್ಟೊಂದು ದಿವಸ ನೊಂದ್ಕೊಂಡು ಅದು ಎಷ್ಟೋ ಬಾಟ್ಲ್ಗಳು ಖಾಲಿ ಮಾಡಿಬಿಡ್ತೀವಿ. ಮುರಳಿ ಆ ಸಿನಿಮಾಗೆ ಅಂದರೆ ಒಂದು ಸಕ್ಸಸ್ ಬೇಕೇ ಬೇಕು ಅಂತ ಒಂದು ಏನೋ ಒಂದು ಅವರಲ್ಲಿ ಒಂದು ಛಲ ಇತ್ತು. ಅದನ್ನ ಇಟ್ಕೊಂಡು ಅವ್ರು ಎಲ್ಲ ಥರ ಏನೇನು ಮಾಡಬೇಕು ಎಲ್ಲ ಮಾಡಿಬಿಟ್ರು ಸರ್. ಬಾಡಿ ಫಿಟ್ನೆಸ್ಸಿಂದ ಹಿಡಿದು ಡೆಡಿಕೇಶನ್ ಫಾರ್ ಓನ್ ಸ್ಟಂಟ್ಸ್ ಮಾಡಬೇಕು. ಒಂದು ಸತಿ ಬಿಲ್ಡಿಂಗ್ ಹಾರಿದ್ರು ರೋಪ್ ಇಲ್ಲದೆ, ಎಷ್ಟೋ ಸತಿ ತಲೆಗೆ ಏಟು ಬಿದ್ದಿದೆ ಅವರಿಗೆ, ಎಷ್ಟೊಂದು ಸರಿ ಬಿದ್ದಿದ್ದಾರೆ, ರಕ್ತ ಸುರಿಸಿದ್ದಾರೆ. ಅಷ್ಟು ಕ್ರಿಟಿಸಿಸಮ್, ಅಷ್ಟು ನೆಗೆಟಿವಿಟಿ, ಒಂದು ಅಷ್ಟೊಂದು ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಬಿಟ್ಟು ಹೋಗಿದ್ದು, ಆಮೇಲೆ ನಂಬರ್ ಆಫ್ ಇಯರ್ಸ್ ನಾವೇನು ತೊಗೊಂಡ್ವಿ ಪಿಕ್ಚರ್ಗೆ, ಅದೆಲ್ಲದಕ್ಕೂ ಏನು ಅಂದರೆ ಎಂಡ್ ಆಫ್ ದ ಡೇ ಮುರಳಿ ಜೊತೆಗಿದ್ರು. ಮುರಳಿ ಯಾವತ್ತೂ ಇದೊಂದು ಅಡಚಣೆ ಅನ್ನೋದನ್ನು ಯಾವತ್ತೂ ಅವರು ನೋಡಿರಲಿಲ್ಲ. ರಿಸಲ್ಟ್ ಬಂದರೆ ಎಲ್ಲ ಎವ್ರಿಥಿಂಗ್ ವಿಲ್ ಗೆಟ್ ವಾಶ್ಡ್ ಔಟ್ ಅಂತ. ಸಿನಿಮಾ ರಿಲೀಸ್ ಆಯಿತು, ಮುರಳಿನ ಸ್ಟಾರ್ ಮಾಡಿಬಿಟ್ವಿ. ಸಕ್ಸಸ್ ಅಂದರೆ ಮೈ ಮೇಲೆ ದೆವ್ವ ಬಿದ್ದಂಗೆ ಮುರಳಿ ಡ್ಯಾನ್ಸ್ ಮಾಡ್ತಿದ್ರು. ಫಸ್ಟ್ ಡೇ ಫಸ್ಟ್ ಶೋ ಆದಮೇಲೆ ಥಿಯೇಟರ್ ಆಚೆ ಕಡೆ, ಅದನ್ನು ಇವತ್ತುವರೆಗೂ ಮರೆಯೋಕ್ಕಾಗಲ್ಲ. ಅಲ್ಲಿವರೆಗೂ ನಾವೇನು ಕಷ್ಟಪಟ್ಟಿದ್ವು, ಏನೋ ಒಂದು ಬೆವರು ಸುರಿಸಿದ್ವು, ಏನೋ ಒಂದು ಆ್ಯನಿಮಾಸಿಟಿ ಬೆಳೆಸ್ಕೊಂಡಿದ್ವಿ ಜನರ ಮೇಲೆ, ಅದೆಲ್ಲ ಒಂದೇ ಒಂದು ಸೆಕೆಂಡಿಗೆ ಕಳೆದೋಯ್ತು.
ಅದಾದ ನಂತರ ಮುರಳಿ ದ ವೇ ಹಿ ಶೇಪ್ಡ್ ಹಿಸ್ ಕೆರಿಯರ್, ಬರೀ ದುಡ್ಡಿಗೋಸ್ಕರ ಒಂದು ಸಿನಿಮಾ ಮಾಡೋಣ ಅಂತ ಯಾವತ್ತೂ ಮತ್ತೆ ಮಾಡಲಿಲ್ಲ. ಅವರು ತುಂಬ ಕೇರ್ಫುಲ್ಲಾಗಿ ಚೂಸ್ ಮಾಡಿಕೊಂಡು ಸಿನಿಮಾಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ವಿಚ್ ಇಸ್ ವೆರಿ ವೆರಿ ಕಮೆಂಡಬಲ್. ಆ್ಯಂಡ್ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಜನರಿಗೆ ಒಂದು ಒಳ್ಳೆ ಪ್ರಾಡಕ್ಟೇ ಕೊಡಬೇಕು ಅಂತ ಟೈಮ್ ತೊಗೊಂಡು ಕೇರ್ ತೊಗೊಂಡು ಸಿನಿಮಾಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ದಟ್ ಈಸ್ ವೈ ಹಿ ಹಸ್ ಅರ್ನ್ಡ್ ಹಿಸ್ ಪ್ಲೇಸ್ ಆನ್ ದಟ್ ಚೇರ್ ಇನ್ ಫ್ರಂಟ್ ಆಫ್ ಯು ಟುಡೇ. ಸಿನಿಮಾಗೆ ಮುಂಚೆ ನಂದು ಮತ್ತೆ ಮುರಳಿದು ಪರಿಚಯ ಏನು ಅಂದರೆ, ಅವರು ನನ್ನ ತಂಗಿನ ಲೈನ್ ಆಗ್ತಾ ಇದ್ರು. ನಾವು ಒಂದಷ್ಟು ಸತಿ ಇದನ್ನ ಈ ವಿಷಯನ ಕೇಳಿದ್ವಿ. ಶೇಷಾದ್ರಿಪುರಂ ಕಾಲೇಜಲ್ಲಿ ಓದಿದ್ದು ನಾನು ಮತ್ತೆ ಮುರಳಿ. ಹುಡುಕ್ಸ್ತಾ ಇದ್ದೆ ನಾನು, ಹುಡುಕ್ಸ್ಬಿಟ್ಟು ಪರ್ಸ್ನಲ್ ಆಗಿ ಹೊಡಿಬೇಕು ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೆ ನಾನು. ಅದು ಅವರು ತಪ್ಪಿಸ್ಕೊಂಡು ಓಡಾಡ್ತಿದ್ರು ಆ ಟೈಮಲ್ಲಿ. ಒಂದು ರೀತಿಯಲ್ಲಿ ಉಗ್ರಮ್ಮು ಅವ್ರಿಗೆ ವರದಕ್ಷಿಣೆ ಇದ್ದಂಗೆ ನಮ್ಮ ಕಡೆಯಿಂದ. ಸೊ ಹಂಗಾಗಿ ಮುರಳಿ ಇಸ್ ದ ಲಕ್ಕಿಯೆಸ್ಟ್ ಮ್ಯಾನ್. ಹಿ ಇಸ್ ಮ್ಯಾರಿಡ್ ಟು ಮೈ ಸಿಸ್ಟರ್. The whole family is proud of you. I am very, very proud of you. I hope this success only keeps growing. And ನಾನು ನಿಮ್ಮ ಜೊತೆಗೆ ಯಾವತ್ತೂ ಇರ್ತೀನಿ. Don't forget that. And bye Ram. ಕನ್ನಡದಲ್ಲಿ ಮಾತ್ರ ಅಲ್ಲ, ಇಡೀ ರಾಷ್ಟ್ರವೇ ತಿರುಗಿ ನೋಡುವಂತ ನಿರ್ದೇಶಕರಾಗಿ ಪ್ರಶಾಂತ್ ನೀಲ್ ಅವರಾಗಿದ್ದಾರೆ. ರೈಟ್, ಉಗ್ರಂ ನಿರ್ದೇಶಕರ ಕುಟುಂಬದವರು ನಮ್ಮ ಜೊತೆ ಇದ್ದಾರೆ. ಪ್ಲೀಸ್ ವೆಲ್ಕಮ್ ತಾಯಿ ಭಾರತಿ ಅವರು. ಹಲೋ ಲಿಖಿತ್ ಅವರೇ, ವೆಲ್ಕಮ್. ಅವರ ಶ್ರೀಮತಿ ಅವರು, ಅವ್ರ ತಮ್ಮ ಪ್ರದೀಪ್ ಬಂದಿದ್ದಾರೆ. ಅಮ್ಮ ವೆಲ್ಕಮ್. ಪ್ಲೀಸ್ ಪ್ಲೀಸ್. ಹಾಯ್ ಪ್ರದೀಪ್. ಆಸ್ ಯೂಶುವಲ್ ಪ್ರಶಾಂತ್ ಆಬ್ಸೆಂಟ್. ಅವರು ಎಲ್ಲ ಪಬ್ಲಿಕ್ ಶೋಸು ವೇದಿಕೆಗಳನ್ನ ಅವಾಯ್ಡ್ ಮಾಡ್ತಿದ್ದಾರೆ, ಜಾರ್ಕೊಂಡ್ಬಿಡ್ತಾರೆ ಪ್ರಶಾಂತ್. ಆಕ್ಚುಲಿ ಇವತ್ತು ಬರಬೇಕಾಗಿತ್ತು, ಬಟ್ ಇವತ್ತು ಫಸ್ಟ್ ಡೇ KGF ಚಾಪ್ಟರ್ 2 ಶೂಟ್. ಫಸ್ಟ್ ಡೇ. ವೆರಿ ನೈಸ್. ಆಕ್ಚುಲಿ ಉಗ್ರಂ ಶೂಟಲ್ಲಿ ಪ್ರಶಾಂತ್ ಆ್ಯಂಡ್ ಮುರಳಿ ಟಾಮ್ ಆ್ಯಂಡ್ ಜೆರಿ ಥರ ಇತ್ತು. ಸೊ ಅವ್ರ ಹಿಂದೆ ಓಡ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಆ್ಯಂಡ್ ಹಿ ಯೂಸ್ ಟು ರನ್ ಅವೇ ಆ್ಯಂಡ್ ಹಿ ಆಲ್ವೇಸ್ ಯೂಸ್ ಟು ಕಂಪ್ಲೇನ್ ಲಿಖಿತಾ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ. ಬಟ್ ದೇ ಹ್ಯಾಡ್ ಅ ಬ್ಯೂಟಿಫುಲ್ ಜರ್ನಿ ಟುಗೆದರ್. ಐ ಥಿಂಕ್ ಲಿವಿಂಗ್ ಎಕ್ಸಾಂಪಲ್ ಆಫ್ ಹಾರ್ಡ್ ವರ್ಕ್, ಡೆಡಿಕೇಶನ್ ಆ್ಯಂಡ್ ಪ್ಯಾಷನ್ ವಿಲ್ ಟೇಕ್ ಯು ಟು ಗ್ರೇಟ್ ಹೈಟ್ಸ್. ಮುರಳಿ, ತುಂಬ ಖುಷಿ ಆಗ್ತಿದೆ ನಿಮ್ಮನ್ನ ಈ ಹಾರ್ಟ್ ಸೀಟಲ್ಲಿ ನೋಡ್ತಾ ಇರೋದಕ್ಕೆ. ನಿಜವಾಗ್ಲೂ ಅದಕ್ಕೆ ನೀವು ಡಿಸರ್ವ್ ಅಂತ ಹೇಳ್ತಾ ಇದ್ದೀನಿ. ನೀವಿಟ್ಟ ನಂಬಿಕೆ, ನೀವು ಕೊಟ್ಟ ಭಿಕ್ಷೆ ಉಗ್ರಮಿಂದ ನಾವು ಮಾಡಿದಂಥ ಒಳ್ಳೆ ಸಿನಿಮಾ ನಮಗೆ ಫಲವಾಯ್ತಾ ಇದೆ ಅಷ್ಟೇ. ಎಸ್ ಪ್ರದೀಪ್. ಆ ಟೈಮಲ್ಲಿ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಷ್ಟೇನು ಗೊತ್ತಿರಲಿಲ್ಲ. ಬ್ರದರ್ ಬಂದು ಹೇಳಿದ್ರು, ನೀನು ಒಂದು ರೋಲ್ ಕೊಡ್ತಾ ಇದ್ದೀನಿ ಏನು ಅಂತ, you're going to be the executive producer of ಉಗ್ರಂ. ಹೌದಾ? ವಾವ್, ಸೋ ಗ್ರೇಟ್. ಐ ವಾಸ್ ದ ಒನ್ ಇನ್ ಚಾರ್ಜ್ ಆಫ್ ಮನಿ ಎಲ್ಲ. ಸೊ ಮುರಳಿ ದಿನ ಬರ್ತಾ ಇದ್ದೆ ಕ್ಯಾಶ್ ಇಟ್ಕೊಂಡು ಸೆಟ್ಗೆಲ್ಲ. ಮುರಳಿ, ದಿಸ್ ಇಸ್ ಅಮೇಝಿಂಗ್, ಐ ಹ್ಯಾವ್ ಸೋ ಮಚ್ ಮನಿ. ಬೈ ದಿ ಎಂಡ್ ಆಫ್ ಫ್ಯೂ ಇಯರ್ಸ್ ಆಯಿತು, ಇನ್ನು ಎಲ್ಲೂ ಯಾವ ಸ್ಟೇಜಿಗೂ ಬಂದಿರಲಿಲ್ಲ. ಆಮೇಲೆ ಇಟ್ ವಾಸ್ ಅ ಗ್ರೇಟ್ ಸ್ಟ್ರಗಲ್, ಬಟ್ ಐ ಡೋಂಟ್ ಥಿಂಕ್ ದಟ್ ಎನಿ ಆ್ಯಕ್ಟರ್ ಇನ್ ದ ವರ್ಲ್ಡ್ ವುಡ್ ಹ್ಯಾವ್ ಸಪೋರ್ಟೆಡ್ ಮೈ ಬ್ರದರ್ ದ ವೇ ಮುರಳಿ ಡಿಡ್ ಫಾರ್ ಉಗ್ರಂ. Nobody else. I mean, there's no other director like your brother. Of course. Yeah. Now we can say that proudly. And cheers on that. Cheers on that, everybody. Thank you, Nikita avare. ಸೊ ಪ್ರಶಾಂತ್ ನೀಲ್ ಅವರು ಇವತ್ತು KGF 2 ನ ಮೊದಲನೇ ದಿನದ ಶೂಟಿಂಗ್ ಇದ್ದಾರೆ, ಹಾಗಾಗಿ ಬರಕ್ಕಾಗಿಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ನಿಮ್ಮ ಉಗ್ರಂ ತಂಡದ ನಿಮ್ಮ ಸಹ ನಟರು ನಿಮ್ಮ ಬಗ್ಗೆ ಏನ್ ಹೇಳಿದ್ದಾರೆ ಕೇಳೋಣ. ವೀಕೆಂಡ್ 10 ಅಲ್ಲಿ ಇಲ್ಲಿ ದಂಡ ಹೊಡೆದ್ರೆ ಮರಳಿ ಮನೆನೂ ಕಟ್ಟಕ್ಕಾಗಲ್ಲ, ದಂಡಿಸಿದ್ರೆ ಸಾಮ್ರಾಜ್ಯನೇ ಆಳ್ಬೋದು. ಉಗ್ರಂ ಅಂದ ತಕ್ಷಣ ನೆನಪಾಗೋದೆ ಸ್ಟ್ರಗಲಿಂಗ್ ಪೀರಿಯಡ್ಗಳು. ಹೊರಟೋಗು, ಮತ್ತೆ ಬರಬೇಡ. ಉಗ್ರಂ ನಮ್ಮ ಇಬ್ಬರಿಗೂ ಕನ್ನಡ ಇಂಡಸ್ಟ್ರಿಗೆ ಕಮ್ ಬ್ಯಾಕ್ ಕೊಟ್ಟಂಥ ಸಿನಿಮಾ. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್ ವಿತ್ ಯು. ಖುಷಿ ಆಗುತ್ತೆ. ಬಿಸಿಲು ಜಾಸ್ತಿ ಇದೆ, ಕಲರ್ ಕಮ್ಮಿ ಆಗ್ಬಿಡುತ್ತೆ, ಗೀಟ್ ಎಳೆದಾಗೋಗಿದೆ, ವೃತ್ತ ಬರದಾಗೋಗಿದೆ, ಆ ವೃತ್ತದಲ್ಲಿರೋದೆಲ್ಲ ಅಂಡ್ ಮುರಳಿ ಆಗ್ಲಿ, ನಾನಾಗ್ಲಿ, ಹರಿಪ್ರಿಯ ಆಗ್ಲಿ, ಯಾರು ಅದರಲ್ಲಿ ಪ್ರಶಾಂತ್ ಅವರು ಇಷ್ಟು ಮೇಕಪ್ ಹಚ್ಚಕ್ಕೂ ಬಿಟ್ಟಿಲ್ಲ. ಸೊ ವಿ ಹ್ಯಾವ್ ರಾಕ್ಡ್ ಅಂಡ್ ಉಗ್ರಂ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದೆ. ಎಲ್ಲರೂ ಸುಮ್ಮನೆ ನಿಂತಿದ್ದೀರಲ್ಲ, ಯಾರು
ಕನ್ನಡ ಆಡಿಯನ್ಸ್ ಪಾಯಿಂಟ್ ಇಟ್ಕೊಂಡು ಫಸ್ಟ್ ಬಿಗಿನಿಂಗ್ ಮ್ಯೂಸಿಕ್ ಮಾಡಿದ್ವಿ. ಅದಾದಮೇಲೆ ನಿರ್ದೇಶಕರು ಹಾಲಿವುಡ್ ರೇಂಜಲ್ಲಿದ್ದರು. ಎರಡನ್ನೂ ಕಂಬೈನ್ ಮಾಡಲಿಕ್ಕೆ ನಮ್ಗೆ ಹತ್ರ 6 ತಿಂಗಳು ಬೇಕಾಯಿತು. ಇನಿಷಿಯಲ್ ಡೇಸಲ್ಲಿ ಇಬ್ಬರೂ ನಿರ್ದೇಶಕರು ನಮಗೂ ಕಾಂಬಿನೇಷನ್ ಸೆಟ್ ಆಗಲಿಕ್ಕೆ ನೀವು ತುಂಬ ಒದ್ದಾಡಿದ್ರಿ. ಬರೀ ಮೀಸೆ ಇರೋ 10 ಜನ ಹುಡುಗರನ್ನ ಸೇರಿಸ್ಕೊಳ್ಳೋ ಬದಲು ಮೀಟ್ರ್ ಇರೋನು ಒಬ್ಬ ಇದ್ರೆ ಸಾಕು. 2013 ಉಗ್ರಂ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ನೀವು ಒಂದು ಮಾತು ಹೇಳಿದ್ರಿ ನನಗೆ, ಜನ ಉಗ್ರಂನ ಆಶೀರ್ವಾದ ಮಾಡಲಿಲ್ಲ ಅಂತಂದರೆ ನಾನು ಇಂಡಸ್ಟ್ರಿನ ಬಿಟ್ಬಿಡ್ತೀನಿ ಅಂತ ಹೇಳಿ AVJ ಸೋಲಾರ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನ ಸ್ಥಾಪಿಸಕ್ಕೆ ಕೊಟ್ಟಿದ್ರಿ ನೀವು. ಒಂದು ಸತಿ ಉಗ್ರಂ ರಿಲೀಸ್ ಆದಮೇಲೆ 25 ದಿನ ಓಡ್ಬಿಟ್ಲಪ್ಪ ಸಾಕು ಅನ್ನೋ ಸಿನಿಮಾನ ಜನ 125 ಡೇಸ್ ಓಡಿಸಿ ಅದನ್ನು ಬ್ಲಾಕ್ ಬಸ್ಟರ್ ಹಿಟ್ ಮಾಡೋದು, ಆ ಗೆಲುವನ್ನ ತೊಗೊಂಬಂದ್ಕೊಟ್ಟು ಎಷ್ಟೋ ಜನ ಏನೂ ಅಲ್ಲದೆ ಇರೋವಂಥವ್ರು ಎಷ್ಟೋ ಜನಗಳನ್ನ ಇವತ್ತು ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಿದ್ರಿ. ನರ್ತನ್ ಇರ್ಬೋದು, ಭುವನ್ ಗೌಡ ಇರ್ಬೋದು, ನಾನಿರ್ಬೋದು, ಒಂದು ಕೇಳಿದ್ರೆ 3 ಕೊಡುವಂಥ ದೇವ್ರು ನೀವು. ಗೆಲುವನ್ನ ನೀವು ನಿಮ್ಮ ಬೆನ್ನು ಕಟ್ಕೊಂಡು ಓಡಾಡ್ತಾ ಇರಬೇಕು ಅನ್ನೋ ನನ್ನ ಆಸೆ. ಥ್ಯಾಂಕ್ ಯು. ಉಗ್ರಂ ಅಷ್ಟು ದೊಡ್ಡ ಹಿಟ್ ಆಗುತ್ತೆ, ನಮ್ಮೆಲ್ಲರೂ ಬಹಳ ಇಷ್ಟ ಆಗುತ್ತೆ. ಅದರ ಡೈಲಾಗ್ಸ್ ಆಗಲಿ, ಸಿನಿಮಾಟೋಗ್ರಫಿ ಆಗಲಿ. ಆ ಉಗ್ರಂ ಸಿನಿಮಾದ ಒಂದು ಡೈಲಾಗ್ ನಮ್ಮ ಸ್ಪೀಕರ್ ಬರುತ್ತೆ, ಅದರ ಫಾಲೋ ಡೈಲಾಗ್ ನೀವು ಹೇಳಬೇಕು. ರೆಡಿ? ಡೈಲಾಗ್ ಪ್ಲೇಸ್. ಅಗಸ್ತ್ಯ, ನಿನ್ಗೇನಾದ್ರೂ ಬೇಕಾ? ಬಾಲಾ ಬನ್ನಿ. ಹೇಳ್ತಿಲ್ಲ, ಬಹಳ ದಿನಗಳ ನಂತರ ನಿಮಗೂ ಒಂದು ದೊಡ್ಡ ತಿರುವು ಕೊಟ್ಟಂತ ಚಿತ್ರ ಉಗ್ರಂ. ನಮಗೆ ಇಟ್ ಗಿವ್ಸ್ ಮಿ ಅ ವೆರಿ ಪ್ರೌಡ್ ಫೀಲಿಂಗ್. ಇವತ್ತು ಮುರಳಿನ ಈ ಜಾಗದಲ್ಲಿ ಕುತ್ಕೊಂಡು ಆ ಜರ್ನಿನ ನಾನು ನೋಡಿದ್ದೀನಿ ಕಣ್ಣಾರೆ. ಯಾಕಂದ್ರೆ ನಾನು ಮುರಳಿ ನನ್ನ ಪರಿಚಯ ಬಂದು ಕಾಲೇಜ್ ಟೈಮಿಂದ, ನಾಟ್ ಜಸ್ಟ್ ಸಿನಿಮಾಯಿಂದ. ಸೊ ಟು ಸಿ ಹಿಮ್ ಗ್ರೋ ಲೈಕ್ ದಿಸ್ ಗಿವ್ಸ್ ಮಿ ಇಮೆನ್ಸ್ ಪ್ಲೆಜರ್ ಆ್ಯಂಡ್ ಹ್ಯಾಪಿನೆಸ್. ಆ್ಯಂಡ್ ಅಫ್ಕೋರ್ಸ್ ಇದಕ್ಕೆ ಕಾರಣ ಆದಂಥ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಪ್ರಶಾಂತ್ ನೀಲ್. ಅವ್ರು ನಮಗೊಂದು ಲೈಫೇ ಕೊಟ್ಟರು ಅಂತ ಹೇಳ್ಬೋದು, ತಪ್ಪಾಗಲ್ಲ ಹೇಳಿದ್ರೆ. ಆ್ಯಸ್ ಎ ಹೀರೋ ನಾನು ಸಿನಿಮಾಗಳು ಮಾಡಿದೆ, ಬಟ್ ಯಾವುದು ಸಕ್ಸಸ್ ಆಗಿಲ್ಲ. ಬಟ್ ವಿತ್ ದಿಸ್ ಒನ್ ಕ್ಯಾರೆಕ್ಟರ್, ಈ ಬಾಲದಿಂದ ಹಲವಾರು ಚಿತ್ರಗಳು ಬಂತು, ಇನ್ನೂ ಚಿತ್ರಗಳು ಮಾಡ್ತಾನೆ ಇದ್ದೀನಿ. ಆ್ಯಂಡ್ ಐ ವಾಂಟ್ ಆಲ್ ಆಫ್ ದೆಮ್ ಟು ಗ್ರೋ ಆ್ಯಂಡ್ ಗ್ರೋ ಮೋರ್. ಸೋ ನೈಸ್. ರವಿ ಅವರೇ? ಸರ್, ಆ್ಯಕ್ಚುಲಿ ಉಗ್ರಮ್ಗೆ ನಾನು ಆ್ಯಸ್ ಎ ಪ್ರೋಗ್ರಾಮರ್ ಆಗಿ ಹೋಗಿದ್ದು. ಇಂಡಸ್ಟ್ರಿಯಲ್ಲಿ ಪ್ರೋಗ್ರಾಮಿಂಗ್ ಫೀಲ್ಡ್ಗೆ ತುಂಬ ಸ್ಪೇಸ್ ಇದೆ. ಸೊ ಆ ಟೈಮಲ್ಲಿ ನಾನು ಮಾಡಿದಂಥ ಪೋರ್ಷನ್ಸ್ನೆಲ್ಲ ಪಾಯಿಂಟ್ ಇಟ್ಕೊಂಡು ಇದೇ ಥರ ಇಡೀ ಸಿನಿಮಾ ಮಾಡಬೇಕು ಅಂತ ಕೂತ್ಕೊಂಡ್ವಿ. ಆ ಟೈಮಲ್ಲಿ ನಮ್ಗೆ ಸ್ವಲ್ಪ ಬ್ಲೆಂಡ್ ಮಾಡ್ತಿದ್ದು ಸರ್. ನಮ್ಮ ಸರ್ಕಲಲ್ಲಿ ಎಲ್ಲರೂ ನೆಗೆಟಿವ್ ಮಾತಾಡ್ತಾ ಇದ್ರು, ಯಾಕೆ ಅವ್ರಿಗೆ ಸಿನಿಮಾ ಮಾಡ್ತೀರಾ, ಯಾಕೆ ಅವ್ರಿಗೆ ಸಿನಿಮಾ ಮಾಡ್ತೀರಾ ಅಂತ. ನನಗೆಲ್ಲೋ ಒಂದು ಕಡೆ ಬೇಜಾರಾಗ್ತಿರೋ, ಅಂದರೆ ದೇವ್ರು ಕೊಟ್ಟರು ಪೂಜಾರಿ ಬಿಡಲ್ಲ ಅಂತ ಹೇಳ್ತಾರೆ. ಆ ಥರದಲ್ಲಿ ಅಂದರೆ ಅವ್ನಿಗೆ ಫೇಲ್ಯೂರೇ ಫಿಕ್ಸ್ ಆಗಿರ್ಬೇಕು, ಚಾನ್ಸ್ ಕೊಡಲೇಬಾರ್ದು ಅನ್ನೋ ಥರದಲ್ಲಿ ಪೋಟ್ರಿ ಆಗ್ತಿತ್ತು. ಇದನ್ನು ನಿರ್ದೇಶಕರು ಎಷ್ಟೋ ಸಲ ಹಂಚ್ಕೊಂಡಿದ್ದೀನಿ. ನಮ್ಮನ್ನೆಲ್ಲರೂ ಮೋಟಿವೇಟ್ ಪಾಯಿಂಟ್ ಕ್ರಿಯೇಟ್ ಮಾಡ್ತಿದ್ದು ನಿರ್ದೇಶಕರು, ನಮ್ಮನ್ನೆಲ್ಲರೂ ಮತ್ತನ್ನ ಕೂಡಿಸಿದ್ದು ಅವರಿಗೆ. ಎಸ್, ಕೃಷ್ಣ ಚೈತನ್ಯ ಅವರೇ, ಉಗ್ರಂ ರಿಲೀಸ್ಗೆಲ್ಲ ಬಹಳ ಹೆಲ್ಪ್ ಮಾಡಿದ್ರಿ ನೀವು ಅಂತ ಕೇಳ್ಪಟ್ಟೆ. ಬ್ರದರ್ ಇಲ್ಲ ಅಂದಿದ್ರೆ ನಮಗೆ ಬಹಳ ಕಷ್ಟ ಆಗಿರೋದು ಉಗ್ರಂ ರಿಲೀಸ್. ಇನ್ಫ್ಯಾಕ್ಟ್ ಇನ್ನೊಂದು ವಾರ ಫಿಲ್ಮ್ ರಿಲೀಸು. ನಮ್ಮ ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವ್ರಿಗೆ ಒನ್ ಆಫ್ ದ ವರ್ಸ್ಟ್ ಹಾರಿಬಲ್ ಆಕ್ಸಿಡೆಂಟ್ ಆಯ್ತು ಸರ್, ಚೆನ್ನೈಯಿಂದ ಬರ್ಬೇಕಾದ್ರೆ. ನನಗೆ ಫಾರ್ ಅ ಸೆಕೆಂಡ್ ಎದೆ ಬಡಿತನ ನಿಂತೋಯ್ತು ನನಗೆ. ಹಿ ಇಸ್ ಲಿಟ್ರಲಿ ಸ್ಲೀಪಿಂಗ್, ಹಿ ಕ್ಯಾನ್ ನಾಟ್ ಗೆಟ್ ಅಪ್, ನೋ ಹಿ ಕ್ಯಾನ್ ನಾಟ್ ವಾಕ್, ಕಾಂಟ್ ಟಾಕ್, ಹಿ ಕಾಂಟ್ ಟಾಕ್, ನಥಿಂಗ್. ವಿ ವರ್ ಶಾಟರ್ಡ್ ಸರ್. ನಮಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಇನ್ನೊಂದು ವಾರ 2 ವಾರ ಫಿಲ್ಮ್ ರಿಲೀಸ್ ಆಗಬೇಕು, ಕೆಲವು ಫಂಡ್ಸ್ನ ಅರೇಂಜ್ ಮಾಡ್ಬೇಕು, ಎಲ್ಲ ರೆಡಿ ಮಾಡ್ಬೇಕು, ಯಾರಿಲ್ಲ, ಏನ್ ಮಾಡೋದು ಅಂತ ಟೈಮಲ್ಲಿ ಲಕ್ಷ್ಮೀ ಪುತ್ರ, ಲಕ್ಷ್ಮೀ ಮಗನ್ ತರ ಬ್ರದರ್ ಕಾಣಿಸಿದ್ರು. ಬನ್ನಿ ಬ್ರದರ್, ನಿಮ್ಗೆ ಯಾಕೆ ನಾನು ಇದೀನಲ್ಲ ತಾನೆ ಅನ್ಬಿಟ್ಟು ಬಂದ್ಬಿಟ್ರು ನಮ್ಮ ಬ್ರದರು. ಈ ಹೆಲ್ಪ್ ಡಸ್ ಅಂಡ್ ದಟ್ ಇಸ್ ಹೌ ಉಗ್ರಂ ರಿಲೀಸ್. ದಟ್ ಇಸ್ ಹೌ ಉಗ್ರಂ ರಿಲೀಸ್. ಥ್ಯಾಂಕ್ ಯು ವೆರಿ ಮಚ್. ಉಗ್ರಂ ವೀರಂ ಕಾಯ್ತಾ ಇದ್ದೀರಿ ಬಟ್ ಮಾಡೋಣ. ಥ್ಯಾಂಕ್ ಯು ತಿಲಕ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆನ್ ದ ಶೋ. ಥ್ಯಾಂಕ್ ಯು ಕೃಷ್ಣ ಅವರ. ಮುರಳಿ ಅವರೇ, ಒಂದು ಫೇಸ್ಬುಕ್ ವಿಡಿಯೋ ನೋಡಿದೆ ನಿಮ್ದು. ರಥಾವರ ಪ್ರೀಮಿಯರ್ ಜೊತೆ ಅದು ಫಸ್ಟ್ ಶೋನೋ ಗೊತ್ತಿಲ್ಲ ನನಗೆ. ಅಲ್ಲಿ ನಿಮ್ಮ ಫ್ಯಾನ್ಸ್ಗೆಲ್ಲ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ಒಂದು ಹುಚ್ಚಿಡಿತ್ತು, ಎಲ್ಲ ಸ್ಕ್ರೀನ್ ಮೇಲೆ ಎದ್ದು ಡ್ಯಾನ್ಸ್ ಮಾಡ್ತಿದ್ದಾರೆ. ಅದೇ ಟೈಮಲ್ಲಿ ನಾಯಕ ನಟನ ಅದು ನೀವು ಅದೇ ಥಿಯೇಟರ್ ಇದ್ರಿ ಅನ್ಸುತ್ತೆ, ಎದ್ದು ಕುಣಿದ್ರಿ. ನಿಮ್ ನೆನಪಿದ್ಯಾ? ರೈಟ್. ಅದರ ದೃಶ್ಯವನ್ನ ನಮ್ಮ ವೀಕೆಂಡ್ ಟೆಂಟಲ್ಲಿ ನೋಡೋಣ. ಫ್ಯಾನ್ಸ್ ಎಲ್ಲ ರೆಡಿ ಇದ್ದಾರೆ, ನೀವು ರೆಡಿ ಇದ್ದೀರಾ, ಮ್ಯೂಸಿಕ್ ರೆಡಿ ಇದೆ, ನೋಡ್ಕೊಳ್ಳಿ. ಎಸ್, ಆಟಿಗೆ ಬುಲ್ಲಟ್ಟು 1 by 1, ಎದೆಯಾಟಲು ಆಟಿಗೆ ಒಂದು ಆಟು ಆಟಕ್ಕೆ ಕಾಡ ಕೇಳು ಹುಡುಗರ
ಥ್ಯಾಂಕ್ ಯು ವೆರಿ ಮಚ್. ನಾನು ಆಸ್ತಿ ಸರ್. ಲವ್ಲಿ 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 ಲವ್ಲಿ. ಸಾಮಾನ್ಯ ಫೀಡೋ ಮೂತ್ರ ಐತ್ರಿ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್. ಕೂತ್ಕೊಳ್ರು. ಖುಷಿಯಾದ ಒಂದು ಹಂತದಲ್ಲಿದ್ದೀರಿ. ನಿಮ್ಮ ಕಷ್ಟ ದಿನದ ಬಗ್ಗೆ ಮಾತಾಡಿದ್ವಿ. ನಮ್ಮ ಶಿವಣ್ಣ, ಅಪ್ಪು, ನಿಮ್ಮ ಕಸಿನ್ಸ್ ಕೂಡ ಅವರು ನಿಮ್ಮ ಬಗ್ಗೆ ಏನು ಹೇಳಿದಾರೆ ನೋಡೋಣ. ಹಾಯ್ ಮುರಳಿ, ಹೌ ಆರ್ ಯು? ಚಿಕ್ಕ ವಯಸ್ಸಿರ್ಬೇಕಾದ್ರೆ ಭಾಳ ಕಾಟ ಕೊಡ್ತಿದ್ದ ಅವನು. ತುಂಬ ಬೆಳ್ಳಗಿರೋನು, ಎರಡಕ್ಕೆ ಹಾಕೊಂಡು ಬೇಕಾದ್ರೆ ಮೂಗು ಕಚ್ಚಿ ಇಲ್ಲಿ ಕೆಂಪು ಮಾಡಿಬಿಡ್ತಿದ್ದ ಅವನು. ಏಯ್ ಮುರಳಿ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅವ್ರ ಬಗ್ಗೆ ಏನು ಮಾತಾಡಿದ್ರೆ ನನ್ನ ಮುದ್ದಾದ ಫೇವ್ರೇಟ್ ಕಸಿನ್ ಚೆನ್ನಾಗಿ ಫಿಟ್ ಆಗ್ಬಿಟ್ಟಿದ್ದಾನೆ. ಈಗ ಸಣ್ಣ ಇದ್ದು ಚಿಕ್ಕ ವಯಸ್ಸಲ್ಲಿ 3 ಟೈರ್ ಇತ್ತು ತೊಡಲ್ಲಿ, ಅಷ್ಟು ದಪ್ಪ ಇದ್ದ. ಈ ಮುರಳಿ ಅಂತೂ ನಾನು ಅವ್ನ ಆ್ಯಕ್ಟರ್ ಆಗ್ತೀನಿ ಅಂತ ನಂಬೇ ಇರಲಿಲ್ಲ. ಯಾಕಂದರೆ ಅಷ್ಟೊಂದು ಶೈ, ನಾಚಿಕೆ, ಓಡೋಗ್ಬಿಡೋನು, ಬರ್ತಿರ್ಲಿಲ್ಲ. ಅದಾದಮೇಲೆ ತುಂಬ ಬ್ರ್ಯಾಟ್ ಅಂತ ಕೇಳಿ ನನಗೆ ನ್ಯೂಸ್ ಬಂದಿದೆ. ಯಾಕಂದರೆ ಎಲ್ಲರೂ ಹೇಳೋರು, ಮಾಮ ತುಂಬ ತುಂಟ ಮಾಮ ಅವನು ಅಂತ. ನನಗೂ ಅವನಿಗೂ ಐ ಥಿಂಕ್ ಫಿಲ್ಮ್ ಎಂಟ್ರಿಗೆ ಒಂದು 4-5 ಇಯರ್ಸ್ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ. ಬಟ್ ಬಂದು ಒಂದು ಒಳ್ಳೆ ಸಕ್ಸಸ್ಫುಲ್ ಆ್ಯಕ್ಟರ್ ಆಗಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದಾನೆ. ಆಗಿನ ಮುರಳಿಗೂ ಈಗಿನ ಮುರಳಿಗೆ ಭಾಳ ವ್ಯತ್ಯಾಸ ಇದೆ. ಕುಟುಂಬನ ಚೆನ್ನಾಗಿ ಎಲ್ಲರನ್ನೂ ಮಿಂಗಲಾಗಿ ಚೆನ್ನಾಗಿ ನೋಡ್ಕೊತೀನಿ. ಅದು ನನಗೆ ತುಂಬ ಇಷ್ಟ ಆಯ್ತು. ಬಹುಶಃ ಈ ಒಂದು ಗುಣನೇ ನಿಮ್ಮನ್ನ ಇಷ್ಟು ಮೇಲೆ ತಂದಿರೋದು. ದ ವೇ ಹಿ ಥಿಂಕ್ಸ್ ಆ್ಯಂಡ್ ದ ವೇ ಹಿ ಟಾಕ್ಸ್ ಎವ್ರಿಥಿಂಗ್. ಬಟ್ ಆದರೂ ನನಗೆ ಅಂದರೆ ನನಗೆ ಹುಡುಗಾಟದ ಬುದ್ಧಿ ಅದು ನನಗೆ ಹೋಗಿಲ್ಲ. ಎಷ್ಟುವರೆಗೂ ನಾನು ಇರ್ತೀನೋ ನಾಟಿಯಾಗೇ ಇರ್ತೀನಿ ಮುರಳಿ. ನಿನ್ನ ಜೊತೆಲೂ ಅಷ್ಟೇ, ಎಲ್ಲರ ಜೊತೆಲೂ ಅಷ್ಟೇ ನಾಟಿಯಾಗೇ ಇರ್ತೀನಿ. ಮುರಳಿ, ಆಲ್ ದಿ ಬೆಸ್ಟ್, ಟೇಕ್ ಕೇರ್, ಲವ್ ಯು. ಆಲ್ ದಿ ಬೆಸ್ಟ್ ಮುರಳಿ, ಕೀಪ್ ಅಪ್ ಗುಡ್ ವರ್ಕ್. ಆ್ಯಂಡ್ ಜೊತೆಗೆ ಇನ್ನೊಂದೇನೆಂದರೆ ಮುರಳಿ ಮಗ ಅವ್ರ ಅಪ್ಪನಿಗಿಂತ ನನಗೆ ಫ್ಯಾನು. ಆಲ್ ದಿ ಬೆಸ್ಟ್ ಮುರಳಿ, ಟೇಕ್ ಕೇರ್. ರೈಟ್, ರಿಸರ್ಚ್ ಟೀಮ್ ಹೋಗಿದ ಕಡೆಲ್ಲ ನಾವು ಕೇಳಿದಂಥ ಒಂದೇ ರಿಪೋರ್ಟು, ನೀವು ಸೂಪರ್ ಬ್ಯಾಟ್ಸ್ಮನ್ ಅಂತ. ಕ್ರಿಕೆಟಲ್ಲ, ಊಟದಲ್ಲಿ. ವೀಣಾ ಅವರೇ, ಮುರಳಿ ಅಂಡ್ ಫುಡ್. ಮುರಳಿ ಇಸ್ ವೆರಿ ಫುಡ್ಡಿ. ಅಂದ್ರೆ ಇಂಥದ್ದೇ ಬೇಕು ಅಂತಲ್ಲ, ಏನ್ ಕೊಟ್ರು ಕಣ್ಮುಚ್ಕೊಂಡು ತಿಂತಾನೆ ಸರ್. ಏನಿದೆ ಅಂತ ನೋಡಲ್ಲ, ಚೂಸಿ ಅಲ್ಲ. ಬಟ್ ಹಿ ಲೈಕ್ ಸಮ್ ಥಿಂಗ್ಸ್. ಅವನಿಗೆ ನಾನು ಅಡ್ಗೆ ಮಾಡೋದು ತುಂಬಾ ಇಷ್ಟ. ಹೌದು. ಎಲ್ಲ ಆದ್ಮೇಲೆ ಒನ್ ಡೈಲಾಗ್ ಹಿಡಿದೆ, ಇದು ಅಮ್ಮ ಮಾಡ್ದಂಗಿಲ್ಲ ಅಂತ. ಅಗೇನ್ ವಿ ಫೈಟ್ ಫಾರ್ ದಟ್. And ನನ್ನ cousin sisters also, they all are very good cooks. ಮುರಳಿ ಆಸ್ ಅ ಫುಡಿ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡೋಣ. ಹಾಯ್ ಮುರಳಿ. ಹಾಯ್ ಮುರಳಿ. ಹಾಯ್ ಅಣ್ಣ. ಹಾಯ್ ಮುರು. ನಮ್ಮ ಅಣ್ಣಂಗೆ ಮೊಸರು ಅಂದರೆ ತುಂಬ ಇಷ್ಟ. ಚಿತ್ರಾನ್ನ ಅಂದರೆ ತುಂಬ ಇಷ್ಟ, ಟೊಮೆಟೊ ಚಿತ್ರಾನ್ನ. ಮುರಳಿ ಅಣ್ಣ ಅಂದಾಗ ನನಗೆ ನೆನಪಾಗೋದು ಯಾವಾಗ ಅವನಿಗೆ ಮೊಸರನ್ನ ಅಂದರೆ ತುಂಬ ಇಷ್ಟ. ಏನಾಯ್ತು, ಒಂದ್ಸಲ ರಾಗ ಆಮೇಲೆ ಮುರಳಿ ಇಬ್ರು ನಮ್ಮ ಮನೆಗೆ ಬಂದಿದ್ರು ಫಾರ್ ವೀಕೆಂಡ್. ಸೊ ನಮಗೆ ಈ ದೊನ್ನೆ ಪಲಾವ್ ತುಂಬಾ ಇಷ್ಟ. ಸೊ ನಾನು ಇವರಿಬ್ರು ಹೇಳಿದೆ, ದೊನ್ನೆ ಪಲಾವ್ ತಗೊಂಡ್ ಬಂದ್ಬಿಡಿ, ಮನೇಲಿ ಏನು ಮಾಡಿಲ್ಲ, ಊಟಕ್ಕೆ ಎಲ್ಲಿ ನಮ್ಮ ತಂದೆ ತಾಯಿ ಇರಲ್ಲ ಊರಲ್ಲಿ. ಮುರಳಿ ಅವ್ರು ಏನ್ ಮಾಡಿದ್ರು, 10 ಪ್ಯಾಕೆಟ್ ದೊನ್ನೆ ಬಿರಿಯಾನಿ ತಗೊಂಡ್ ಬಂದ್ರು 3 ಜನಕ್ಕೆ. ನಾನು ರಾಗ ಬಂದ ತಕ್ಷಣ ಬೈದು, ನಿನ್ಗೆ ಏನು ತಲೆನೇ ಇಲ್ಲ ಕಣ ಮುರಳಿ, 10 ಪ್ಯಾಕೆಟ್ ತೊಗೊಂಡು ಬಂದಿದೆಯಲ್ಲ ನೀನು, ನಾವಿರೋದೇ 3 ಜನ, ಹೆಂಗೆ ತಿನ್ನೋದಿಂದ ಅಂತ. ನಿಮ್ಗೆ ಯಾಕಣ, ನೀವು ಸುಮ್ಮನೆ ಆರಾಮಾಗಿರಿ, ಯಾಕೆ ರಿಲ್ಯಾಕ್ಸ್ಡ್ ಆಗಿರಿ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ವಿ. ಸೊ ನಾನೊಂದು 2-2.25 ಪ್ಯಾಕೆಟ್ ಹೆಂಗೋ ಕಷ್ಟಪಟ್ಟು ಮುಗಿಸಿದೆ. ರಾಗನೂ ಒಂದು 2-2.5 ಪ್ಯಾಕೆಟ್ ಮುಗಿಸ್ತಾ. ಮಿಕ್ಕ ಎಲ್ಲ ಪ್ಯಾಕೆಟ್ ಪಲಾವ್ನ ಮುರಳಿ ಮುಗಿಸ್ಬಿಟ್ಟು ಕಿಚನ್ಗೆ ಹೋಗ್ಬಿಟ್ಟು ಏನೋ ಹುಡುಕ್ತಾ ಇದ್ದ. ಮುರಳಿ ಏನೋ ಹುಡುಕ್ತಾ ಇದೆಯಾ ಅಂದರೆ, ಇಲ್ಲ ಅಣ್ಣ ಒಂದು ಸ್ವಲ್ಪ ಅತ್ತೆ ಏನಾದ್ರು ಮೊಸರಿಟ್ಟಿದಾರ, ಒಂಚೂರು ಮೊಸರನ್ನ ತಿನ್ಬೇಕು ಅಂತ. ನಾನು ರಾಗ ಬಿದ್ದೋದ್ವಿ ಸೋಫಾ ಸೆಟ್ಟಿಂದ. ದಟ್ ಈಸ್ ಮುರಳಿ ಫಾರ್ ಯು. ಅವ್ನಿಗೆ ಏನೇ ತಿನ್ಲಿ, ಕೊನೆದಾಗೆ ಒಂದು ಕರ್ಡ್ ರೈಸ್ ಅವ್ನಿಗೆ ಇರಲೇಬೇಕು. ಅದು ಕಂಪ್ಲೀಷನ್ ಅವ್ನಿಗೆ. ಅದೊಂದು ಅವನದೊಂದು ಬ್ರ್ಯಾಂಡ್ ಅಂತ. ಈ ಕಡೆ ಓಕೆ ಸರ್, ತಿನ್ಲಾ? ಎಸ್ ಬಾಸ್. ಥ್ಯಾಂಕ್ ಯು. ಏನ್ ಎಷ್ಟು ಚೆನ್ನಾಗಿದೆ ಈ ವಿಜುವಲ್, ಎಷ್ಟು ಬ್ಯೂಟಿಫುಲ್. ಇವರೆಲ್ಲ ತುಂಬಾ ಟಾರ್ಚರ್ ಕೊಟ್ಟಿದ್ದೀನಿ ಸರ್. ಇವ್ರ ಮನೇಲಿ ಅದೇ ಟ್ಯಾಂಕು, ಅದ್ ನಮ್ ಭಾವ ಇವರು. ಅವರು ಗಂಡ ಹೆಂಡ್ತಿರು. ರೈಟ್ ಸರ್, ನಾ ರಾಜೀವ ಸರ್, ಇವ್ ನನ್ನ ಕಸಿನ್ ಸರ್. ಓಕೆ. ನಾನು ಇವನು ಊಟಕ್ಕೆ ಕೂತ್ಕೊಂಡ್ರೆ ಅನ್ನ ಸಾರು ತುಪ್ಪ, ಅನ್ನ ಸಾರು ತುಪ್ಪ, ಅನ್ನ ಸಾರು ರಸಂ ತುಪ್ಪ, ಅನ್ನ ಮೊಸರು ತುಪ್ಪ, ಇದಿಷ್ಟನ್ನು 4 ಸತಿ ಅನ್ನ ಬಡಿಸ್ಕೊಂಡು ಇಷ್ಟಿಷ್ಟು ಅನ್ನನ ನಾವಿಬ್ರು ತಿನ್ನವು ಸರ್. ಇಲ್ಲ, ಇದು ಬಹಳ ಖುಷಿ ಆಗೋದು. ದ ಹೋಲ್ ಫ್ಯಾಮಿಲಿ ಕಮಿಂಗ್ ವಿತ್ ಫುಡ್
ಅಂಡ್ ಎಷ್ಟು ರುಚಿಕರವಾಗಿದೆ ಅಲ್ಲ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ರೀ, ಥ್ಯಾಂಕ್ ಯು ಬೀಯಿಂಗ್ ಅ ಪಾರ್ಟ್ ಆಫ್ ದಿ ಶೋ. ಬನ್ನಿ, ಮುರಳಿ ಅವರ ಸಮಾಜಮುಖಿ ಕೆಲಸಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡೋಣ. I would like to congratulate Sri Murli for this very prestigious recognition that he is receiving. We had a chance to interact with him when he joined us for a conversation and a panel discussion on girl safety. And one of the things that sticks out for me is when he said that the responsibility of making women and girls feel safe lies as much on boys as on the larger society. It's equally heartening to know that he is going to launch an extremely innovative campaign and an initiative in Karnataka. ಇವರು 3 ವರ್ಷಗಳಿಂದಲೂ ಕೂಡ ಉಚಿತವಾಗಿ ಊಟದ ವ್ಯವಸ್ಥೆ, ಒದಿಕೆ ಮತ್ತೆ ಹಾಸಿಗೆ, ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇರತಕ್ಕಂಥ ಎಲ್ಲಾ ವಸ್ತುಗಳನ್ನ ನಿರಂತರವಾಗಿ 3 ವರ್ಷದಿಂದಲೂ ಕೂಡ ಕೊಡ್ತಾ ಬಂದಿದ್ದಾರೆ. And he sets an example for the larger society and using his public figure status for really impacting change. So a huge congratulations from all of us at Save the Children. ಹೇಳಿ ಮುರಳಿ ಅವರೇ, ನಿಮ್ಮ ಮನಸ್ಸಲ್ಲಿ ಏನಿದೆ? ಸಮಾಜ ಸೇವೆ ಯಾವ ಥರ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀರಿ? ಏನೇನು ಪ್ರಯತ್ನ ಪಡ್ತಿದ್ದೀರಿ? ಸರ್, ನನಗೆ ತುಂಬ ಇಷ್ಟ ಸರ್. ನಾನು ದೇವ್ರನ್ನ ಯಾವಾಗಲೂ ಕೇಳ್ಕೊತೀನಿ ಸರ್, ನನ್ನ ಕೈಯಿಂದ 1,000 ಲಕ್ಷಾಂತರ ಜನಕ್ಕೆ ಸಹಾಯ ಆಗೋ ಥರ ನಾನು ಇಡು. ನಾನು ಚೆನ್ನಾಗಿ ನೋಡ್ಕೋತೀನಿ, ನನ್ನ ನಂಬೋದು ನೀನು, ನಾನು ಮಾಡ್ಕೊಡ್ತೀನಿ, ನಾನು ಡೆಫಿನೆಟಾಗಿ ಎಲ್ಲರೂ ಚೆನ್ನಾಗಿ ನೋಡ್ಕೋತೀನಿ, ನನಗೆ ಕೈ ತುಂಬ ಕೊಡು ಫಸ್ಟು. ಸರ್, ನಾನು ಮಾಡಿದ್ದೀನಿ ಅಂತ ನಾನು ಹೇಳಬಾರ್ದು ಸರ್, ನನ್ನ ಕೈಲಿ ಮಾಡಿಸ್ಕೊಂಡಿದ್ದಾರೆ ಸರ್, ನನ್ನ ಕೈಲಿ ಅನುಗ್ರಹ ಮಾಡಿಸ್ಕೊಂಡು ಆ ದೇವ್ರ ನನ್ನ ಕೈಲಿ ಮಾಡಿಸಿರ್ಬಹುದು ಸರ್. ನಾವೆಲ್ಲೋ ಅಷ್ಟೋ ಒಬ್ರು ಕಷ್ಟಕ್ಕೆ ನಾವು ಆಗಿ ಬಂದಿದ್ದೀವಲ್ಲ, ಅದು ನಾವು ಪುಣ್ಯವಂತರು ಸರ್. ಸಂತೋಷವಾಗಿದ್ದಾಗ ನೀವು ಬರ್ತಿರೋ, ಮಾಡ್ತಿರೋ, ಸೇರ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾರಿಗಾರ ಕಷ್ಟ ಅಂದಾಗ ನೀವು ದುಡ್ಡು ಕೊಡ್ತಿರೋ, ಹಣಕಾಸಿಂದ ಸಹಾಯ ಮಾಡ್ತಿರೋ ಅಲ್ವೋ ನನಗೆ ಬೇಕಾಗಿಲ್ಲ. ಅಟ್ಲೀಸ್ಟ್ 1-2 ಒಳ್ಳೆ ಮಾತುಗಳು ಮನುಷ್ಯನ ಬದಲು ಮಾಡಿಸುತ್ತೆ, ಆ ಮನುಷ್ಯನಿಗೆ ಬದುಕಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಆ ಥರ ಇದ್ದು ಬಿಡಬೇಕು ಅಂತ ನಾನು ತುಂಬ ಜನಕ್ಕೆ ಹೇಳ್ತೀನಿ ಸರ್. ಇವತ್ತು ಈ ಒಂದು ಸೋಷಿಯಲ್ ಕಾಸು, ಸೋಷಿಯಲ್ ಸರ್ವಿಸ್, ಒಳ್ಳೆತನದ ಬಗ್ಗೆ ಮಾತಾಡಬೇಕು ಅಂದರೆ ತುಂಬಾ ಹಸುವಿದೆ ಸರ್. ಈ ವಿಚಾರದಲ್ಲಿ ತುಂಬಾ ಹಸುವಿದೆ. ನಾವು ಬಡತನ ಅನ್ನೋದನ್ನೇ ನೋಡಬಾರ್ದು ನಮ್ಮ ದೇಶದಲ್ಲಿ, ಈ ಭೂಮಂಡಲದಲ್ಲಿ ಅನ್ನೋ ಒಂದು ಹಠ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಅದು ಯಾವಾಗ ಅದನ್ನ ನಾವು ತೀರಿಸ್ಕೋತೀವೋ ಈ ಒಂದು ಆಸೆನ ನನಗೆ ಗೊತ್ತಿಲ್ಲ. ಅದು ಎಷ್ಟರ ಮಟ್ಟಿಗೆ ಆಗ್ಬೇಕು ಅದು ನನಗೆ ಗೊತ್ತಿಲ್ಲ. ಎಲ್ಲರೂ ಚೆನ್ನಾಗಿದ್ದಾಗ ಸುತ್ತಮುತ್ತ 360 ತಿರ್ಗಕ್ ಬಹಳ ಚೆನ್ನಾಗಿರುತ್ತೆ ಸರ್. ರೈಟ್ ತಿರ್ಗದಾಗ ಸಂತೋಷ, ಲೆಫ್ಟ್ ತಿರ್ಗದಾಗ ಯಾರಿಗೋ ನೋವಿದೆ ಅಂದಾಗ ನಾವು ಖುಷಿಯಾಗಿರಕ್ ಆಗಲ್ಲ ಸರ್. ನಾವು ಖುಷಿಯಾಗಿರ. ಸೊ ಐ ಫೀಲ್ ಎವ್ರಿಬಡಿ ಶುಡ್ ಬಿ ಹ್ಯಾಪಿ. ಈಗ ಸೇವ್ ದ ಚಿಲ್ಡ್ರನ್ ಅಂತ ಒಂದು ಕಾನ್ಸೆಪ್ಟ್, ಅದರಲ್ಲಿ ಹೆಣ್ಣು ಮಕ್ಕಳನ್ನ ನಾವು ಹೇಗೆ ಪ್ರೊಟೆಕ್ಟ್ ಮಾಡೋದು, ಹೆಣ್ಣು ಮಕ್ಕಳಿಗೆ ನಾವು ಹೇಗೆ ಚೆನ್ನಾಗಿ ನೋಡ್ಕೊಳ್ಳೋದು ಸೊಸೈಟಿಲಿ, ಮುರಳಿ ಅವರ ಆಲೋಚನೆಗಳು. ಥ್ಯಾಂಕ್ ಯು ಫಾರ್ ದಾಟ್. ಮುರಳಿ ಅವರೇ, ನಿಮ್ಮ ಕೆಲವರು ಆಪ್ತರು, ಹಿತೈಷಿಗಳು ನಿಮ್ಮ ಬಗ್ಗೆ ಕೆಲವು ಮಾತುಗಳನ್ನ ಆಡಿದ್ದಾರೆ, ಕೇಳಿ. ಹಾಯ್ ಮುರಳಿ. ಹಾಯ್ ಅಣ್ಣ. ಹಾಯ್ ಮುರಳಿ. ಹಾಯ್ ಮುರಳಿ. ಹಾಯ್ ಮುರಳಿ ಅಣ್ಣ. ಸರ್ಪ್ರೈಸ್. ಹೇ ಮುರಳಿ, ಹೇಗಿದ್ಯಾ? ನೀನು ನಮ್ಮಮ್ಮನಿಗೆ ಪ್ರತಿ ಗೌರಿ ಹಬ್ಬಕ್ಕೂ ಬಳೆ ತಂದು ಕೊಡ್ತಾ ಇದ್ದೆ. ಅದೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಸಂತೋಷ ಆಗುತ್ತೆ ನನಗೆ. ಅವನೊಂಥರ ಕಂಪ್ಲೀಟ್ ಒಂದು ಮಸಾಲಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ತರ ನಗಿಸ್ತಾ ಇರ್ತಾರೆ ಎಲ್ಲಾರನು. ದಟ್ ಇಸ್ ಒನ್ ಥಿಂಗ್ ಐ ಲೈಕ್ ಅಬೌಟ್ ಮುರಳಿ ಅಣ್ಣ. Murli, you're very humble, caring, loving, and you are everything that I could ever ask for in my best friend, or more so my family. ದುಡುಕದೆ ಇವತ್ತು ಈ ಒಂದು ಚಿತ್ರರಂಗದಲ್ಲಿ ಒಂದು ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಬೇಕು ಅಂತ ತಾಳ್ಮೆ ತಗೊಂಡು ನಿಧಾನಕ್ಕೆ ಒಂದೊಂದೇ ಸಿನಿಮಾಗಳು ನೀನು ಮಾಡ್ಕೊಂಬಂದ್ರೆ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡ್ತಾ ಇದೆಯಾ. ನೀನು ಆಗ್ಲಿಂದನೂ ತುಂಬಾ ಸ್ವಾಭಿಮಾನದ ಹುಡುಗ. ಏನೇ ಒಂದು ವಿಚಾರ ಮಾಡಬೇಕಾದ್ರೂ ಯೋಚನೆ ಮಾಡಿ ಮಾಡ್ತಾ ಇದ್ದೆ. ಇಷ್ಟೆಲ್ಲ ಕಷ್ಟಗಳನ್ನ ಎದುರಿಸ್ಬಿಟ್ಟು ಇವಾಗ ಬ್ಯಾಕ್ ಇನ್ ಫೈನ್ ಫಾರ್ಮ್. ಈಗ ಯಾರಾದ್ರೂ ಸ್ಟ್ರಗಲ್ ಮಾಡ್ತಿದ್ರೆ ಒಂದು ಇನ್ಸ್ಪಿರೇಷನಲ್ ಟೇಲ್ ತರ ಇದೀಗ. ಆಲ್ ದ ಬೆಸ್ಟ್ ಮುರಳಿ, ಕೀಪ್ ಗ್ರೋಯಿಂಗ್. ನೀನು ನನಗೆ ಒಂದು ಗ್ರೇಟ್ ಇನ್ಸ್ಪಿರೇಷನ್ ನೀನು. ಬಿಕಾಸ್ ಟುಡೇ ನೀನು ಏನಿದೆಯಾ, ಇಟ್ ಇಸ್ ಆಲ್ ಯೋರ್ ಎಫರ್ಟ್ಸ್. ನೆವರ್ ಗಿವ್ ಅಪ್ ಆಟಿಟ್ಯೂಡ್. ದಟ್ ಇಸ್ ರಿಯಲಿ ಎನ್ಕರೇಜಿಂಗ್. ನಿಜಕ್ಕೂ ನೀನು ಬಹಳ ಎತ್ತರಕ್ಕೆ ಬರೀತಾ ಇದೆಯಾ. ನಮಗೆಲ್ಲ ಬಹಳ ಸಂತೋಷ. ಒಳ್ಳೇದಾಗ್ಲಿ ಮುರಳಿ ನಿನಗೆ. ರೈಟ್ ಮುರಳಿ ಅವರೇ, ಈ 3-3.5 ಗಂಟೆ ಕಾಲದಲ್ಲಿ ಚೈಲ್ಡ್ ಬಗ್ಗೆ ಮಾತಾಡ್ತಾ ಇಲ್ಲ. ಫಸ್ಟ್ ಗರ್ಲ್ ಚೈಲ್ಡ್ whom is taking care is me only, sir. Hey, Veenamma. Come on. No, don't say that. Don't say that. Come. You're my baby. No, sir. Destiny played a very bad game with me. ಇವತ್ತು ಇವನಿಲ್ಲ ಅಂದ್ರೆ ನಾನಿಲ್ಲ, ನನ್ನ ಮಕ್ಕಳು ಇಲ್ಲ. It's only because of him. We all are very happy. What you know? Come on. ಚೆನ್ನಾಗಿದೆ, ಏನು ತೊಂದರೆ ಅಲ್ಲ ಸರ್, ಏನು ತೊಂದರೆ.